here to express our sincere gratitude to the teachers, parents and friends who have supported them and guided them along the way. So first of all, I take an immense pleasure to introduce our chief guest of this program, a renowned personality. Firstly, I would like to invite Divan presence Sri Pujya Shantavira Guru Muruga Rajendra Mahaswamiji Sri Khasamata Gurumatkar. Please bring a applause. I would like to welcome guest of honor Sri Govindaraj Kaminji, President of Deccan Education Society. Now I would like to invite Sri Ismail Pyareji, Vice President of Deccan Education Society. Now I would like to welcome Sri Sanjeev Kumar Chandapur Sir, Administrator of Deccan Education Society. Now I would like to welcome Sri Akhtar Pyare Sir, Secretary of Deccan Education Society. Now I would like to welcome Sri Mohammad Siraj Sir. Now I would like to invite P. Venkatareddy Sir. Now I would like to invite Sri Hanmant Rao Gongle Sir. I would like to welcome Sri Channareddy Sir, Principal of Pragati Primary and High School. Now I would like to welcome Sri R. Shivkumar Reddy Sir, Principal of Pragati PU College. Once again, a very hearty thanks to all the guests present on the dais for giving their part in this prestigious occasion of Pragati PU College. Now I would like to invite Sri Sudhakar Reddy S. Sir. Please bring a round of applause. A function is incomplete without a prayer song. So, here we have Maheshwari and group from class 11 standard to present the prayer song. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಕ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ
Thank you, Maheshwari and the group for the amazing song. Now I want to welcome the press reporters. Have a big applause for them. Now, I would like to ask to our respected principal, Pragati PU College, Sri R. Shiv Kumar Reddy sir, to present welcome speech. ಡೆಕ್ಕನ್ ಶಿಕ್ಷಣ ಸಂಸ್ಥೆ ಸಂಚಾಲಿತ ಪ್ರಗತಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜ್ ಗುರುಮಿಟ್ಕಲ್ 2024-25ನೇ ಶೈಕ್ಷಣಿಕ ಸಾಲಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕಾದಂತಹ ದಿವ್ಯ ಸಾನ್ನಿಧ್ಯ ಶ್ರೀ 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 ಮುರುಘರಾಜೇಂದ್ರ ಶಾಂತವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಕಾಸಮಠ್ ಗುರುಮಿಟ್ಕಲ್ ಇವರ ಆಶೀರ್ವಾದ ನಮ್ಮ ಮೇಲೆ ಎಂದೂ ಇರುತ್ತದೆ ಎಂದು ಭಾವಿಸುತ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರಿಗೂ ಸಹ ನಮ್ಮ ವೇದಿಕೆ ವತಿಯಿಂದ, ನನ್ನ ವತಿಯಿಂದ, ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾದಂತಹ ಶ್ರೀ ಚನ್ನಬಸಪ್ಪ ಕುಳಿಗೇರಿ ಸರ್, DDPU ಪದವಿ ಪೂರ್ವ ಶಿಕ್ಷಣ ಇಲಾಖೆ ಯಾದಗಿರಿ, ಇವರು ಸಹ ಕೆಲಸವಿದ್ದ ಕಾರಣ ಬರದಂತ ಸಂದರ್ಭದಿಂದ ಇವರಿಗೂ ಸಹ ನಮ್ಮ ವೇದಿಕೆ ವತಿಯಿಂದ, ನನ್ನ ವತಿಯಿಂದ, ನಮ್ಮ ಸಂಸ್ಥೆ ವತಿಯಿಂದ ಇವರಿಗೂ ಸಹ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀ ರುದ್ರೇಗೌಡ ಪಾಟೀಲ್ ಜಿ ಸರ್ ಅವರು ಕೂಡ ಈ ಸಮಾರಂಭಕ್ಕೆ ಬಂದಿರದ ಕಾರಣ ಅವರಿಗೂ ಸಹ ಈ ವೇದಿಕೆ ವತಿಯಿಂದ, ನನ್ನ ವತಿಯಿಂದ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಗೋವಿಂದರಾಜ್ ಕಾಮಂಜಿ ಇವರಿಗೆ ವೇದಿಕೆ ಪರವಾಗಿ, ಡೆಕ್ಕನ್ ಶಿಕ್ಷಣ ಸಂಸ್ಥೆ ಪರವಾಗಿ, ನನ್ನ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಡೆಕ್ಕನ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಇಸ್ಮಾಯಿಲ್ ಪ್ಯಾರೆ ಸರ್ ಅವರಿಗೂ ಸಹ ವೇದಿಕೆ ಪರವಾಗಿ, ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯಾದಂತಹ ಶ್ರೀ ಸಂಜೀವ್ ಕುಮಾರ್ ಚಂದಾಪುರ್ ಸರ್ ಅವರಿಗೂ ಸಹ ಈ ವೇದಿಕೆ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಅಖ್ತರ್ ಪ್ಯಾರೆ ಸರ್ ಅವರಿಗೂ ವೇದಿಕೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಸದಸ್ಯರಾದ ಶ್ರೀ ಮೊಹಮ್ಮದ್ ಸಿರಸ್ ಸರ್ ಅವರಿಗೂ ಸಹ ಈ ವೇದಿಕೆ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಪಿ ವೆಂಕಟರೆಡ್ಡಿ ಸರ್ ಅವರಿಗೂ ಈ ವೇದಿಕೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಅನುಪಸ್ಥಿತಿಯಲ್ಲಿ ಶ್ರೀ ಹನುಮಂತರಾವ್ ಸರ್ ಗೋಂಗ್ಲೆ, ಜಹರುದ್ದೀನ್ ಸರ್, ಆರಿಫ್ ಹಸನ್ ಸರ್, ವೆಂಕಟಪ್ಪ ಕಲಲ್ ಸರ್, ಬಾಲರಾಜ್ ಸರ್, ನಾಸೀರ್ ಅಹಮದ್ ಸರ್, ಶೌಕತ್ ಹುಸೇನ್ ಸರ್, ಜಾಕಿರ್ ಹುಸೇನ್ ಸರ್ ಇವರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಮೆಲ್ಲರ ವತಿಯಿಂದ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಇನ್ನೋರ್ವ ಸದಸ್ಯರಾದಂತಹ ಹಾಗೂ ಹಿರಿಯ ಶಿಕ್ಷಕರಾದಂತಹ ಶ್ರೀ ಮಧುಸೂದನ್ ರೆಡ್ಡಿ ಸರ್ ಅವರಿಗೂ ಸಹ ನಮ್ಮ ವೇದಿಕೆ ವತಿಯಿಂದ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಪ್ರಗತಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀ ಚನ್ನಾರೆಡ್ಡಿ ನಜವಾಪುರ್ ಸರ್ ಅವರಿಗೂ ಸಹ ಹಾಗೂ ಸಹ ಶಿಕ್ಷಕ ವೃಂದಕ್ಕೂ ಈ ವೇದಿಕೆಯ ವತಿಯಿಂದ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಪ್ರಗತಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಉಪನ್ಯಾಸಕ ವೃಂದಕ್ಕೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪಾಲಕ ಪೋಷಕರಿಗೂ 2023-24ನೇ ಸಾಲಿನ ಎಲ್ಲಾ ವಿದ್ಯಾರ್ಥಿ ಬಳಗಕ್ಕೂ ನನ್ನ ಪರವಾಗಿ ಹಾಗೂ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಕ್ಷಮಿಸಿ. ನಮ್ಮ ಪ್ರಗತಿ ಶಾಲೆಯ ಹಿರಿಯ
ಶಿಕ್ಷಕರಾದಂತಹ ಹಾಗೂ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಸದಸ್ಯರು ಆಗಿರುವಂತಹ ಶ್ರೀಮತ್ ಸುಧಾಕರ್ ರೆಡ್ಡಿ ಸರ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿನಿಯರಿಗೆ ವೇದಿಕೆ ಪರವಾಗಿ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಕೋರುತ್ತಾ ನನ್ನ ಈ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your valuable work. As our culture says that before we begin anything auspicious, we have a tradition to light the auspicious lamp and water the plant. So, now I would like to request all the dignitaries present on the dais for lamp lighting and plant watering. As the light destroys, so I want to request all of you for light lamping and water plant. As the light destroys darkness, in the same way, knowledge destroys ignorance. We all go ahead to Ma Saraswati, may she have her blessing upon us. Lamp lighting is supposed to bring in a lot of positivity in the atmosphere when it is lit. नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वम् ज्योतिषां प्रभुरव्ययः ओ दीपब्रह्मरूपस्त्वम् ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं Good morning to one and all. I am Vaishnavi Reddy from class 12. From welcoming, I want to tell one quote. How books fulfill the student's life in the complete manner. In the same way, your presence extreme to this wonderful event. Now, divine presence. I welcome Pujya Sri Sri Shantavir Guru Murugarajendra Mahaswamiji Sri Kasamata Gurmitkal. But Swamiji's absence due to some reasons. But his blessing is always to all of us. Chief guest, I welcome Sri Chennabasappa Kuligeri Sir, Deputy Director, Pre-University Yadgir. But he is also absent. But in next event, definitely I would like him to call by this event only. Thank you so much, sir. You supported a lot for starting our college. I would like to welcome Sri Rudra Gowda Patil ji, President of Government Principal Association and Principal of Government PU College of Boys Yadgiri. Please clap. I welcome Sri Govindraj Kamin sir, President of Deccan Education Society, and I ask Sri Chennareddy sir, Headmaster of Pragati Primary and High School, to felicitate Govind sir. Please give them big round of applause. Secondly, I welcome Sri Ismail Pare sir, Vice President of Deccan Education Society, and I request Mahesh sir to felicitate Ismail sir. Please give them big round of applause. Please clap. I welcome Sri Sanjeev Kumar Chandapur sir, Administrator Deccan Education Society, and I ask Lakshman sir to felicitate Sanjeev sir. Please give them big round of applause.
to welcome Akhtar sir, Secretary of Deccan Education Society. I ask R. Shivkumar Reddy sir, Principal of Pragati PU College, to felicitate Akhtar sir. Please be big round of applause. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಹಿಂದಿನ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುವ Now I would like to welcome Sri Mohammad Siraj sir, and I request Gopal Reddy sir to felicitate Siraj sir. Please clap. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾದಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾಟದ ಸುಳಿವು ಹರಿಸಿರುವ ನಾಯಕರೇ ಇವ ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ಬಂಡೆಯರ ಚಪ್ಪಾಳೆ Now I welcome P. Venkat Reddy sir, and I like to ask Ashapa sir to felicitate Venkat Reddy sir. I welcome Channa Reddy sir, HM of Pragati Primary and High School, and I request Bal Gopal Krishna sir to felicitate Channa Reddy sir. I welcome R. Shivkumar Reddy sir, and I ask to Vijay sir to felicitate Shivkumar sir. I welcome Sudhakar Reddy sir, and I request Maya sir to felicitate Sudhakar Reddy sir. Give them big round of applause. Purvik. I would like to welcome press reporter Chennakeshavulu sir, and I request Lakshman sir to felicitate Chennakeshavulu sir. Please give them big round of applause. Clap. ಭಾರತ
like to call my juniors. I request to Nirmala, the topper of 2K24 batch, on the dais. Bring a big round of applause for her. Nextly, I would like to request Basappa from first batch of 2K24 on the dais. I request all the students to show some energy. Now I would like to invite Akshita from first batch of 2024 to come on the dais. Now, I would like to call Rishika. I want to welcome Ajay Kumar to come on the dais. Nextly, I want to welcome Shanta. I want to invite Savitrama to come on the stage. I want to request Banu Prakash to come on the stage. I heartily want to welcome E. Arun Prakash. I really want to invite Jagadish. Now, I want to request Srinivas to come on the dais. I would like to invite Uday Shankar. Guys, I want to request you that to show some energy in the function. I would like to invite Vaishnavi. Now, I want to welcome Shrikant. Nextly, I would like to welcome Pavitra. Now, heartily I want to invite Tarun Menji. I would like to invite Naveen Kumar. Now, I would like to call Bhaumik. Lastly, I want to invite M. Sri Shanta. Now I would like to invite all the dignitaries present on the stage to felicitate our super seniors of 2K24 batch. Bring a big round of applause. Nirmala, she scored 570 out of. Please bring a big round of applause. ಇವರು 2023-24ನೇ ಸಾಲಿನಲ್ಲಿ ನಮ್ಮ ಕಾಲೇಜಿಗೆ ಅಲ್ಲಿಗೆ ನಮ್ಮ ಗುರುಮಿಟ್ಕಲ್ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ ವಿಜ್ಞಾನ ವಿಭಾಗದಲ್ಲಿ. ಅದು ಅಷ್ಟೇ ಅಲ್ಲದೆ 2023-24ನೇ ಸಾಲಿನಲ್ಲಿ ಪ್ರಥಮ ಬಾರಿಗೆ ಗುರುಮಿಟ್ಕಲ್ನಲ್ಲಿ ಜೀವಶಾಸ್ತ್ರದಲ್ಲಿ 100ಕ್ಕೆ 100 ಅಂಕವನ್ನು ಕೂಡ ಪಡೆದಿರ್ತಾರೆ.
ನೆಕ್ಸ್ಟ್ ಬಸಪ್ಪರಾವ್ ನಮ್ಮ ಕಾಲೇಜು 2023-24ನೇ ಸಾಲಿನಲ್ಲಿ ಇದು ಮೊದಲ ಬ್ಯಾಚ್ ಆಗಿರುತ್ತೆ. ಮೊದಲ ಬ್ಯಾಚ್ನ ವಿದ್ಯಾರ್ಥಿಗಳು ನಮ್ಮೆಲ್ಲರಿಗೂ ಕೂಡ, ನಮ್ಗಷ್ಟೇ ಅಲ್ಲ, ನಮ್ಮ ಕಾಲೇಜು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇವರು ಡೈಮಂಡ್ಸ್ ಇದ್ದಾಗೆ. ನಮಗೆ ಸಂಖ್ಯೆ ಕಡಿಮೆ ಇರ್ಬೋದು, ಬರೀ 19. ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ಅವರಲ್ಲಿರ್ತಕ್ಕಂಥ ಸ್ಟಾಮಿನಾವನ್ನು ತೋರಿಸಿದ್ದಾರೆ. ಸೊ ಅವರಿಗೆ ಇವತ್ತು ಈ ಕಾನ್ವೊಕೇಶನ್ ಡೇ ಅಂತೇಳಿ ಮಾಡಿ ಅವ್ರನ್ನ ಸನ್ಮಾನಿಸ್ತಿರೋದು ಎಲ್ಲರಿಗೂ ಕೂಡ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. Happy convocation to all the second PUC passed students. ಅವರಿಗೆ ಸಿರಸ್ ಸರ್ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿ. ಇವರು ನಮ್ಮ ಕಾಲೇಜಿಗೆ ಹೋದ ವರ್ಷ ಪ್ರಥಮ PUCದವ್ರು ನೋಡಿರಲ್ಲ, ಶಾಂತಿಗೆ ಹೇಳಿ ಮಾಡಿರ್ತಕ್ಕಂಥವ್ರು. ಅವ್ರ ಹೆಸರು ಕೂಡ ಶಾಂತನೇ. ಸರ್ 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 ಜಗದೀಶ್ ಅವರಿಗೆ ಆರ್ ಶಿವಕುಮಾರ್ ಬೇರೆ ಕೊಡು ಬೇರೆ ಕೊಡು ಬೇರೆ
ಮುಂದಿನ ವಿದ್ಯಾರ್ಥಿ ವಿಜಯ್. ಭಯ ನೆಕ್ಸ್ಟ್ ತರುಣ್ ಮೇಂಗ್ಜಿ ಅವರಿಗೆ ನೆಕ್ಸ್ಟ್ ನವೀನ್ ಕುಮಾರ್ ಮತ್ತು ಎಂ ಶ್ರೀಶಾಂತ್ ಅವರು ಬರಬೇಕಾಗಿತ್ತು. ಅವರಿಬ್ಬರು ಅನುಪಸ್ಥಿತಿಯಲ್ಲಿದ್ದಾರೆ. ನೆಕ್ಸ್ಟ್ ಭೌಮಿಕ್ ಅವರಿಗೆ ಆರ್ ಶಿವಕುಮಾರ್ ಸರ್ ಬಂದು ಸನ್ಮಾನಿಸಬೇಕಾಗಿ ವಿನಂತಿ. Thank you from the bottom of our heart. ಮದಿಯಾ ಮೇಡಮ್ ಅವರಿಗೆ ವಿಶೇಷ ಸನ್ಮಾನ. ಮೇಡಮ್ ಅವರಿಗೆ ವಿಶೇಷವಾಗಿರುವಂತಹ ಸನ್ಮಾನ. ಬೇಕಾಗ್ತಾ ಇರುವಂತಹ 2 ವರ್ಷಗಳ ಮಾಡಿ ಸಂತೋಷವನ್ನ ಶುರು ಮಾಡಿ, ಸಂಬಂಧಗಳನ್ನ ರಿಚಾರ್ಜ್ ಮಾಡಿ, ಸೌಹಾರ್ದತೆಯನ್ನ ಡೌನ್ಲೋಡ್ ಮಾಡಿ, ಸುಳ್ಳುಗಳನ್ನ ಸ್ವಿಚ್ ಆಫ್ ಮಾಡಿ, ನಮ್ಮ ವಿದ್ಯಾಸಂಸ್ಥೆಯನ್ನ ಬಿಟ್ಟು ಹೋಗ್ತಿರುವಂತ ಮೇಡಮ್, ನೀವು ಮೇಡಮ್ ಅವರೇ ಕತ್ತಲಿನ ಜಗತ್ತಿಗೆ ದೀಪವಾಗಿ, ನಿಮ್ಮ ಕುಟುಂಬಕ್ಕೆ ನೆರವಾಗಿ, ನಿಮ್ಮ ಮುಂದಿನ ಶ್ರೇಯಸ್ಸಿಗೆ ಜಯವಾಗಲಿ ಎಂದು ನಮ್ಮೆಲ್ಲರ ಪರವಾಗಿ ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿರುವಂತ ಸನ್ಮಾನ ಮುಖ್ಯ ಅತಿಥಿಗಳಿಂದ. ಮುಖ್ಯ ಅತಿಥಿಗಳಿಂದ ವಿಶೇಷವಾಗಿರುವಂತಹ ಸನ್ಮಾನ ಮೇಡಮ್ ಅವರಿಗೆ.
ಜೀವಶಾಸ್ತ್ರದಲ್ಲಿ 100ಕ್ಕೆ 100 ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿ ನಿರ್ಮಲಾಗೆ, ಕನ್ನಡದಲ್ಲಿ 100ಕ್ಕೆ 100 ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ. Students' opinion in their bond towards this college. So, I would like to call Nirmala to present her opinion towards this college. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳಿ ನನ್ನ ಎಲ್ಲರ ನೆಚ್ಚಿನ ಗುರುಗಳನ್ನ ಮನದಲ್ಲಿ ನೆನೆಯುತ್ತಾ ಈ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ಆಡಳಿತ ಮಂಡಳಿಯವರೇ, ಅಧ್ಯಕ್ಷರೇ, ಅತಿಥಿಗಳೇ, ಮಹನೀಯರೇ, ಗುರುವೃಂದವೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ನನ್ನ ಎಲ್ಲ ನೆಚ್ಚಿನ ಸಹೋದರ ಸಹೋದರಿಯರೇ, ಇಂದು ನಮಗೆಲ್ಲರಿಗೂ ತುಂಬಾ ಸಂತಸದ ದಿನ ಅಂತ ಹೇಳ್ಬೋದು. ಅಂದ್ರೆ ಪ್ರೋತ್ಸಾಹ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿರ್ತಕ್ಕಂಥದ್ದು ಪ್ರೋತ್ಸಾಹ. ಇದೊಂಥರ ಪ್ರೋತ್ಸಾಹ ಕಾರ್ಯಕ್ರಮ, ತುಂಬಾ ಖುಷಿ ಆಗುತ್ತೆ ಈ ರೀತಿ ಮಾಡೋದ್ರಿಂದಾಗಿ. ಇನ್ನು ಮುಂದೆ ನಾವು ಇನ್ನೂ ಮಾಡಬೇಕು, ಇನ್ನೂ ಏನೋ ಮಾಡಬೇಕು ಅಂತೇಳಿ ನಮ್ಗೊಂಥರ ತುಂಬಾ ದೊಡ್ಡ ಪ್ರೋತ್ಸಾಹ ಅಂತ ಹೇಳ್ಬೋದು. ಇದು ಯಾವತ್ತಿಗೂ ಸಹ ಮರೆಯದೇ ಇರ್ತಕ್ಕಂತಹ ದಿನ. ನಾನು ಮೊದಲಿಗೆ ಈ ಕಾಲೇಜ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಕಾಲೇಜ್ ಹೆಸರು ಪ್ರಗತಿ ಪದವಿ ಪೂರ್ವ ಕಾಲೇಜ್ ಅಂತ ಇದೆ ಅಲ್ವಾ. ಅಂದ್ರೆ ಪ್ರಗತಿ ಅಂದ್ರೆ ಹೆಸರೇ ಸೂಚಿಸ್ತಾ ಇದೆ. ಪ್ರಗತಿ ಅಂತ ಹೇಳಿದ್ರೆ ಅಭಿವೃದ್ಧಿ. ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ನಾವು ಸಾಮಾನ್ಯ ವಿದ್ಯಾರ್ಥಿಯಾಗಿ ಇಲ್ಲಿ ಪ್ರವೇಶನ ಪಡೆದುಕೊಂಡ್ರೆ ನಾವು ಸಾಮಾನ್ಯ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲ್ಲ. ಅಂದ್ರೆ ಉತ್ತಮ ವಿದ್ಯಾರ್ಥಿಯಾಗಿ, ಉತ್ತೀರ್ಣ ವಿದ್ಯಾರ್ಥಿಯಾಗಿ, ಅಂದ್ರೆ ನಮ್ಮ ಬೆಳವಣಿಗೆ ಇಲ್ಲಿ ನಿರಂತರವಾಗಿರುತ್ತೆ. ನಮ್ಮ ಬೆಳವಣಿಗೆ ಯಾವತ್ತೂ ಕುಗ್ಗೋದಿಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಗುರುಗಳ ಶ್ರಮ ಅಂತಹದ್ದು ಯಾವತ್ತು ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಕಡೆ ಹೆಂಗಿರುತ್ತೆ ಅಂದ್ರೆ ಒಂದು 70ರಷ್ಟು ವಿದ್ಯಾರ್ಥಿಗಳ ಶ್ರಮ ಇದ್ರೆ ಒಂದು 30ರಷ್ಟು ಗುರುಗಳದ್ದಿರುತ್ತೆ. ಆದ್ರೆ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಯಾವ ರೀತಿ ಅಂದ್ರೆ 90%ಕ್ಕಿಂತ ಹೆಚ್ಚಿನ ಶ್ರಮ ಇಲ್ಲಿ ಇರುತ್ತೆ. ಉಪನ್ಯಾಸಕತೆ ಆಗಿರುತ್ತೆ. ನಾವೇನೋ ಪ್ರಯತ್ನ ಪಡ್ತೀವಿ ಅಷ್ಟೇ. ಅವರು ಎಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಹೇಳಿದ್ರೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ, ತುಂಬಾ ಶ್ರಮ ವಹಿಸ್ತಾರೆ ನಮಗೋಸ್ಕರ ಅಂತ. ಒಳ್ಳೆಯ ಅದ್ಭುತವಾಗಿರ್ತಂತ ಉಪನ್ಯಾಸಕಿಯರನ್ನ ಪಡೆದಿದ್ದಕ್ಕಾಗಿ ನಾವು ತುಂಬಾ ಅದೃಷ್ಟ ಮಾಡಿದ್ದೀವಿ ಅಂತ ಹೇಳ್ಬೋದು. ಈ ಕಾಲೇಜ್ ಕ್ಯಾಂಪಸ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಕ್ಯಾಂಪಸ್ ಅಂತ ಹೇಳಿದ್ರೆ, ನಾವಿಂತಹ ಸುತ್ತಲೂ ಹಚ್ಚ ಹಸಿರಿನ ವಾತಾವರಣ. ಯಾವ ರೀತಿ ಅಂದ್ರೆ ನಾವು ಈ ಕಾಲೇಜ್ಗೆ ಬರ್ಬೇಕಂದ್ರೆ ಒಂದು ಕಲ್ಮಶ ಮನಸ್ಸಿಂದ ಬಂದ್ರೂ ಕೂಡ ನಮ್ಮ ಮನಸ್ಸು ತುಂಬಾ ಶುದ್ಧವಾಗುತ್ತೆ. ಯಾಕಂದ್ರೆ ಇಲ್ಲಿ ಏನೋ ಒಂದು ನವ ಚೈತನ್ಯ ಮೂಡುತ್ತೆ. ಒಂದು ಹೊಸ ವಿಷಯಗಳನ್ನ ಕಲಿತೀವಿ ಇಲ್ಲಿ ಬಂದು. ಪ್ರತಿದಿನಲೂ ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ. ಈ ಕಾಲೇಜಿನಲ್ಲಿ ಯಾವತ್ತೂ ದಿನಾಲೂ ಏನೋ ಒಂದು ಹೊಸ ಕಲಿತಾನೇ ಇರ್ತೀವಿ. ಇನ್ನು ಮ್ಯಾನೇಜ್ಮೆಂಟ್ ಸರ್ ಅವ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಅವರನ್ನ ವರ್ಣನೆ ಮಾಡಲಿಕ್ಕೆ ಪದಗಳೇ ಸಾಲಲ್ಲ. ಯಾಕಂತ ಹೇಳಿದ್ರೆ ನಾವು ಬೇರೆ ಕಾಲೇಜ್ಗೆ ಹೇಳ್ಕೋದ್ರೆ, ಇವಾಗ ನಮ್ದು ಏನೋ ಒಂದು ಸಮಸ್ಯೆ ಇದೆ ಅಂತ ನಾವು ಅಲ್ಲಿ ಅವ್ರ ಹತ್ರ ಹೋಗಿ ಹೇಳಿದ್ರು ಕೂಡ ಅದನ್ನ ನಿವಾರಿಸಲ್ಲ ಅವರು. ಇಲ್ಲಿ ಹೆಂಗಂದ್ರೆ ಉಲ್ಟಾ, ನಮ್ಗೆ ಏನು ಸಮಸ್ಯೆ ಇಲ್ಲ ಅಂದ್ರೆ ಸರ್ ಬಂದು ಮತ್ತೆ ಕೇಳ್ತಾರೆ, ನಿಮ್ಗೆ ಏನೋ ಸಮಸ್ಯೆ ಇದೆಯಾ, ಏನಾಗ್ತಿದೆ ಧೈರ್ಯವಾಗಿ ಹೇಳಿ, ನಿಮ್ಗೆ ಏನೇ ಆದ್ರೂ ಕೂಡ ನಾವು ಅದನ್ನ ಬಗೆಹರಿಸ್ಕೊಡ್ತೀವಿ. ನಮ್ಗೆ ಏನ್ ಬೇಕಂದ್ರೆ ಅದು. ಇವಾಗ ಫಿಸಿಕ್ಸ್ ಲೆಕ್ಚರರ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಷ್ಟು ಚೆನ್ನಾಗಿರ್ಬೋದು. ನಾವು ಬೇಡ ಅಂದಂಗೆಲ್ಲ ಮತ್ತೆ ಕರ್ಸಿದ್ದಾರೆ. ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವ ತನಕನೂ ಅಷ್ಟು ಜನ ಕರ್ಸಿದ್ದಾರೆ. ಇಂತಹ ಶಿಕ್ಷಕ, ಇಂಥ ಮ್ಯಾನೇಜ್ಮೆಂಟ್ ಸರ್ ಅವ್ರಿಗೆ ಯಾರಿಗೂ ಸಿಗಲ್ಲ. ನಾವು ಅಷ್ಟೊಂದು ಅದೃಷ್ಟವನ್ನ ಮಾಡಿದ್ವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸಲ ಅಂದ್ರೆ ಅಷ್ಟು ಸಲ ಕರ್ಸಿದ್ದಾರೆ. ಅದಕ್ಕಂತೂ ಯಾವಾಗ ಚಿರಋಣಿಯಾಗಿರ್ತೀವಿ ಸರ್ ಅವ್ರಿಗೆ. ಇನ್ನ ಸರ್ ಅವ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಶಿವ ಸರ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತೇನೆ. ಶಿವ ಸರ್ ಅಂದ್ರೆ ಒಂದು ಶಿಸ್ತು. ಅಂದ್ರೆ ಶಿಸ್ತಿದ್ದಲ್ಲಿ ಶಿಕ್ಷಣ ಅನ್ನೋದು ಒಂದು ಅವ್ರ ವೇದವಾಕ್ಯ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಕ್ಲಾಸಿಗೆ ಬಂದಾಗ ಶೂಸ್, ID ಕಾರ್ಡು, ಯೂನಿಫಾರ್ಮ್ ಫಸ್ಟ್ ಬಂದು ಕೇಳೋದೇ ಅವ್ರು. ಅದು ಅಂದ್ರೆ ಶಿಸ್ತಿರ್ಬೇಕು ಮೊದ್ಲು ಅಂತಾರೆ. ಯಾವ ಆಬ್ಸೆಂಟ್ ಯಾರು, ಪ್ರೆಸೆಂಟ್ ಇನ್ಯಾರು, ಮೊದ್ಲು ಬರದೇ ಅವ್ರಿಗೆ ಅದೇ ಕೇಳ್ತಾರೆ. ಅಂದ್ರೆ ಶಿಸ್ತಿರ್ಬೇಕು ಮೊದ್ಲು. ಶಿಸ್ತಿದ್ದಲ್ಲಿ ತಾನಾಗಿ ಶಿಕ್ಷಣ ಹೊಲಿದ್ ಬರುತ್ತೆ ಅನ್ನೋದೇ ಅವ್ರ ವೇದವಾಕ್ಯ. ಮತ್ತೆ ನಾನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ನಾವು ಈ ಕಾಲೇಜಿಗೆ ನಂಬಿ ಬರ್ಲಿಕ್ಕೆ ಕಾರಣನೇ ಸರ್. ಅವ್ರನ್ನ ನಂಬಿ ಬಂದಕ್ಕೂ ನಮ್ಗೆ ಯಾವುದೇ ರೀತಿಯ ಮೋಸ ಆಗಿಲ್ಲ. ಒಳ್ಳೆಯ ಉತ್ತಮವಾದ ಶಿಕ್ಷಣವನ್ನೇ ನಮ್ಗೆ ನೀಡಿದ್ದಾರೆ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಇದೆ ನನಗೆ. ನಾನು ಶಿವಸರ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಒಂಥರ ಖುಷಿ. ನನ್ಗೆ ಮೊದಲೇದಾಗೆ ಅವ್ರ ಬಾಯಲ್ಲಿ ನನ್ನ ಹೆಸರು ಬಂದಿದ್ದು ಎಷ್ಟೊಂದು ಖುಷಿಯಾಗಿತ್ತಂದ್ರೆ ಅವತ್ತ ಸರ್ಗೆ ನನ್ಗೆ ಗೊತ್ತಾ, ನನ್ನ ಹೆಸರು ಗೊತ್ತಾ ಅಂತ ಎಷ್ಟು ಖುಷಿಯಾಗಿತ್ತಂದ್ರೆ ಅವತ್ತ ಫುಲ್ ತುಂಬಾ ಖುಷಿಯಾಗಿತ್ತು. ಅದ್ರ ಅವತ್ತು ನಾನು ಬಯಸ್ಕೊತಿದ್ದೆ ಟೆಸ್ಟಲ್ಲಿ ಮಾರ್ಕ್ಸ್ ಕಡಿಮೆ ತಗೊಂಡೆ ಅಂತೇಳಿ. ಅವತ್ತು ಯಾಕಮ್ಮ ನಿರ್ಮಲ ಯಾಕೆ ಮಾರ್ಕ್ಸ್ ತಗೊಂಡಿಲ್ಲ, ಏನು ಓದಿದೆ ಅಂತ ಹೇಳಿದಾಗ ನನ್ನ ಹೆಸರು ಸರಿಗೆ ಗೊತ್ತಾ ಅಂತೇಳಿ ಎಷ್ಟು ಖುಷಿಯಾಗಿತ್ತಂದ್ರೆ ತುಂಬಾ ಖುಷಿ. ಆ ದಿವಸ ಇವತ್ತಿಂಗ್ ನನ್ನ ಕಣ್ಮುಂದೆ ಬರುತ್ತೆ. ಇಂತಹ ಒಂಥರ ಅವ್ರದ್ದು ವಿದ್ಯಾರ್ಥಿಗಳ ಪಾಲಿಗೆ ದೇವ್ರಂತ ಹೇಳ್ಬೋದು ಶಿವ ಸರ್. ಒಂದು ಅಷ್ಟೊಂದು ಅದ್ಭುತವಾಗಿರುವಂತಹ ಗುರುಗಳು. ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿದ ತಕ್ಷಣ ನೆನ್ಬರ್ತೇವೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಶಿವ ಸರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಹಾಸ್ಟೆಲಲ್ಲಿ ಕಾರಣದಿಂದಾಗಿ ನಮ್ಗೆ ಸ್ವಲ್ಪ ಬೇರೆ ಕಾಲೇಜ್ ಬಗ್ಗೆನೂ ಗೊತ್ತು.
ಅಂದ್ರೆ ವಿದ್ಯಾರ್ಥಿಗಳು ಬೇರೆ ಕಾಲೇಜ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ ತಕ್ಷಣ ಭಯ ಆಗುತ್ತೆ ಅವ್ರಿಗೆ, ಫುಲ್ ರಿಯಾಕ್ಷನ್ಸ್ ನೆನಪಿರಲ್ಲ ಹಂಗಿರಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ ತಕ್ಷಣ ಒಂಥರ ಖುಷಿ, ಏನೋ ಹೊಸದು ಅಂತ ಅನ್ಸುತ್ತೆ. ನಮಗೆ ರಿಯಾಕ್ಷನ್ಸ್ ಇನ್ನೂ ಮಾಡ್ಬೇಕನ್ನೋ ಉತ್ಸಾಹ ಇರುತ್ತೆ. ಇವಾಗಲೂ ನಾವು ಅಂತಂದ್ರೆ ಈಗಲೂ ಮಾಡ್ಬೋದು ನಾವು ರಿಯಾಕ್ಷನ್ಸ್ ಬಿಕಾಸ್ ಆಫ್ ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟು ಸಲ ಅವ್ರು ಮನ್ಸಿದ್ದಾಗ ಕೈಸಲ ಬರ್ಕೊಂಡು ಬರಲೇಬೇಕು ನಾವು. ಅಂದ್ರೆ ಪ್ರಯತ್ನವೇ ಯಶಸ್ಸಿಗೆ ಮೂಲ ಅಂತ ಹೇಳ್ತಾರಲ್ವ, ಆ ರೀತಿ ಸರ್ ನಮ್ಗೆ ತುಂಬಾ ಪ್ರಯತ್ನ ಪಡಿಸಿ ನಾವು ಇಲ್ಲಿ ತನಕ ಬಂದಿದ್ವಿ. ಇನ್ನ ಕೆಮಿಸ್ಟ್ರಿ ಲ್ಯಾಬ್ ಬಗ್ಗೆ ಅಂದ್ರೆ ಚಾರ್ಟ್ ಪ್ರತಿಯೊಬ್ಬರಿಗೂ ಬರಲೇಬೇಕು. ಹೆಂಗಂದ್ರೆ ನಾವು ಎಷ್ಟು ಭಯಪಟ್ಟಿದ್ವಿ ಅಂದ್ರೆ ಅಲ್ಲಿ ಹೆಂಗಿರ್ಬೋದು ಹೆಂಗಿಲ್ಲೋ ಅಂತೇಳಿ ನಾವು ಅಲ್ಲಿ ನೋಡಿದ್ರೆ ಇಲ್ಲಿ 10% ಇಲ್ಲ ಲ್ಯಾಬ್ ಅಷ್ಟು ಈಸಿ. ಯಾಕಂದ್ರೆ ಸರ್ ಅವ್ರು ಇಲ್ಲಿ ಹೆಂಗ್ ತಗೋತಾರೆ ಅಂದ್ರೆ ಲ್ಯಾಬು ಎಷ್ಟು ಹೆಂಗಿರ್ಬೋದು ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಹೋದ್ಮೇಲೆ ಇಷ್ಟೇನಿರಲ್ಲ. ಅಂದ್ರೆ ಸರ್ ನಮ್ಗೆ ಎಷ್ಟು ಅಂದ್ರೆ ಏನೇ ಬರಲಿ ನಮ್ಮ ಬೆಟ್ಟ ನಮ್ಮೆಲ್ಲ ಬೀಳ್ತಿದ್ರು ನಾವು ಆರಾಮ್ಸಾಗಿ ಅದನ್ನ ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು, ಅಷ್ಟ್ರ ಮಟ್ಟಿಗೆ ನಮ್ಗೆ ರೆಡಿ ಮಾಡಿರ್ತಾರೆ ಸರ್ ಅವರು. ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳಿಕ್ಕೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೋಸ್ಕರ ಸರ್ ಅವ್ರು ಎಷ್ಟೋ ಜನ ಎದುರಾಕೋತಾರೆ, ನಾವು ಕಂಡಿದ್ದೀವಿ. ಅದರಲ್ಲೂ ನಾವು ಮೊದಲಿಗೆ ಬಂದಾಗ ಸ್ವಲ್ಪ TC ತುಂಬಾ ವಿಚಾರ ಆಗಿತ್ತು. ಅದ್ರಗೋಸ್ಕರ ಸರ್ ಅವರು ತುಂಬಾ ನಮ್ಮಿಂದಾಗಿ ಮಾತುಗಳನ್ನ ಅನ್ಸ್ಕೊಂಡಿದ್ದಾರೆ. ಅದಕ್ಕೆಲ್ಲ ನಾನು ಧನ್ಯವಾದಗಳಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಸಾರಿ ಸರ್, ಏನಾದ್ರು ನಮ್ಮಿಂದ ತಪ್ಪಾಗಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸರಿ ಹೋಗಲ್ಲ. ಫುಲ್ ಅವತ್ರ ಬಗ್ಗೆ ಇವತ್ತು ಒಂದಿನ ಅವ್ರ ಬಗ್ಗೆ ಹೇಳಿದ್ರು ಕೂಡ ಸಾಲಲ್ಲ, ಅಷ್ಟೊಂದಿದೆ ಅವ್ರ ಬಗ್ಗೆ ಹೇಳೋದಕ್ಕೆ. ಸ್ವಲ್ಪ ಭಯ ಆಗ್ತಿದೆ, ದಯವಿಟ್ಟು ಕ್ಷಮಿಸಿ. ನಾ ಬಯಾಲಜಿ ಸರ್ ಬಗ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರು ಜೀವಶಾಸ್ತ್ರ ಉಪನ್ಯಾಸಕರಲ್ಲ, ಸೊ ಅದಕ್ಕೆ ಅವ್ರು ಹೆಂಗ್ ಹೇಳ್ತಾರೆ ಅಂದ್ರೆ ಪಾಠ, ಇವಾಗ NCERT ಪ್ರತಿಯೊಂದು ಪದಕ್ಕೂ ಜೀವ ಬರುತ್ತೆ ಅವ್ರಿಗೆ ಹೇಳಿದ್ರೆ. ಪ್ರತಿಯೊಂದು ಪದ ಕೂಡ ಅವ್ರು ಬಿಡದೆ ಹೆಂಗ್ ಹೇಳ್ತಾರೆ. ಎಷ್ಟೋ ದೂರದಿಂದ ನೀಟ್ ಫ್ಯಾಕಲ್ಟಿ ಅವ್ರು ಬರ್ತಿದ್ರು, ನಾವು ಕ್ಲಾಸ್ಮೇಟ್ಸ್ ಎಷ್ಟೋ ಜನ ಮಾತಾಡ್ಕೊಂಡಿದ್ವಿ, ಯಾಕೆ ದುಡ್ಡು ಕಟ್ಟು ಕಲಿಸ್ತಾರಪ್ಪ, ಇಲ್ಲೇ ಇದಾರಲ್ಲ ದೇವರು ಬಯಾಲಜಿ ಶಾಸ್ತ್ರದ ಗುರುಗಳು ಅಂತೇಳಿ ಎಷ್ಟೋ ಸಲ ಅನ್ಕೊಂಡಿದ್ವಿ. ಅಷ್ಟೊಂದು ಅದ್ಭುತವಾದ ಗುರುಗಳು, ಎಷ್ಟು ಲಕ್ಷ ಕೊಟ್ಟರು ಅಂತ ಸರ್ ಸಿಗಲ್ಲ. ನಂಗೆ ಅನ್ಸುತ್ತೆ ಕರ್ನಾಟಕದ ಬಗ್ಗೆ ಗೊತ್ತಿಲ್ಲ, ಅಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಒನ್ ಆಫ್ ದಿ ಬೆಸ್ಟ್ ಲೆಕ್ಚರರ್ ಇನ್ ಬಯಾಲಜಿ ಅಂದ್ರೆ ಅದು ನಮ್ಮ ಲಕ್ಷ್ಮಣ್ ಸರ್ಗೆ ಹೋಗುತ್ತೆ ಅಂತ ಅವಾರ್ಡ್ ಅಂತ ಅನ್ಕೋತೀನಿ ನಾನು. ಅಷ್ಟೊಂದು ಅದ್ಭುತವಾಗಿರುವಂಥ ಗುರುಗಳು. ಅಂತ ಗುರುಗಳನ್ನ ಪಡ್ಲಿಕ್ಕೆ ನಾವು ಎಷ್ಟು 7 ಜನ್ಮದ ಪುಣ್ಯ ಮಾಡಿರ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ PUC ಅಂತ ಬಯಾಲಜಿ ಏನ್ ಕಲ್ತಿರೋ ನನಗೆ ಗೊತ್ತಿಲ್ಲ. ಒಂದು 22 ಚಾಪ್ಟರ್ಸ್ ಏನಿದ್ವು, ಅದು ಒಂದು ಚಾಪ್ಟರ್ ನೇಮ್ನು ನಂಗೆ ಗೊತ್ತಿಲ್ಲ. ಅದೇ ಸೆಕೆಂಡ್ PUC ಬಯಾಲಜಿ ಅದು ಏನು ಹೇಳ್ತು ನಾನು ಇವಾಗಲೂ ಉತ್ತರ ಕೊಡ್ತೀನಿ. ಯಾಕಂದ್ರೆ ನಮ್ಗೆ ಅಷ್ಟು ಮಟ್ಟಿಗೆ ಪ್ರಿಪೇರ್ ಮಾಡಿಸಿದ್ರು ಸರ್. ತುಂಬ ಅಂದರೆ ತುಂಬ ಅವ್ರ ಬಗ್ಗೆ ಹೆಂಗೆ ಹೇಳ್ಬೇಕಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ಅಷ್ಟು ಮಟ್ಟಿಗೆ ಪ್ರಿಪೇರ್ ಮಾಡಿಸಿದ್ದಾರೆ. ಮತ್ತಿವಾಗ ಅವರು ಒಂದು ಚಾಪ್ಟರ್ ಮುಗಿದ ತಕ್ಷಣ ಅವ್ರ ಅಪ್ಡೇಟ್ ಸರ್ ಹೆಂಗಂದ್ರೆ ಸಕಲಕಲ ವಲ್ಲಭಪುರ ಸರ್ ಇವಾಗ ಏನೋ ಒಂದು ಚಾಪ್ಟರ್ ಮುಗಿದ್ರೆ ತಕ್ಷಣನೇ ಟೆಸ್ಟ್ ತಗೋತಿದ್ರು. ಮತ್ತೆ ಅದು ನೆಕ್ಸ್ಟ್ ಡೇನೆ ಅದ್ರದ್ದು ಆನ್ಸರ್ ಶೀಟ್ ನಮ್ಮ ಮುಂದೆ ಇರ್ತಿತ್ತು. ನಾವು ಏನು ತಪ್ಪು ಮಾಡಿ ಪ್ರತಿಯೊಂದು ವರ್ಡ್ ಕೂಡ ಅಂಡರ್ಲೈನ್ ಮಾಡ್ತಿದ್ರು ಸರ್. ಅಷ್ಟು ಸ್ಟ್ರಿಕ್ಟ್ ಆಗಿ ಯಾರು ಚೆಕ್ ಮಾಡಲ್ಲ ಪೇಪರ್. ನಂಗೆ ಅನ್ಸಿನ ಮಟ್ಟಿಗೆ ಪ್ರತಿಯೊಂದು ವರ್ಡ್ ನಾವು ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಇಂದ ಹಿಡಿದು ಅದ್ರ ಸಲ ಎಷ್ಟು ಸಲ ಬಸ್ಕೊಂಡಿದ್ದೀನಿ ಕ್ಯಾಪಿಟಲ್ ಲೆಟರ್ ಸಲುವಾಗಿ. ಮತ್ತೊಂದು ಪದೇ ಒತ್ತಿ ಹೇಳ್ತಿದ್ರು, ಅಲ್ಲಿ ತಪ್ಪು ಮಾಡತ್ತೀರ ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಇಲ್ಲಿ ಎಷ್ಟು ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಅಂದ್ರೆ ಸರ್, ಇವಾಗ ನನ್ನ ಬಯಾಲಜಿ ಔಟ್ ಆಫ್ ವರ್ಡ್ ಬಂದಿದೆ, ಆ ಪೇಪರ್ ಸರ್ಗೆ ಕೊಟ್ರೆ ಔಟ್ ಆಫ್ ವರ್ಡ್ ಬರಲ್ಲ. ಅದು ಅಷ್ಟು ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಯಾರು ಮಾಡೋದಿಲ್ಲ. ನಾವು ಅಷ್ಟು ಮಾಡಿದಕ್ಕೆ ನಾವು ಅಲ್ಲಿ ಅಷ್ಟು ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ ಸರ್ನ ಪಡೀಲಿಕ್ಕೆ ನಿಜವಾಗ್ಲೂ. ಅಂದ್ರೆ ಒಂಥರ ಪಶ್ಚಾತ್ತಾಪ ಇದೆ ನನಗೆ. ಫಸ್ಟ್ PUC ಎಲ್ಲಪ್ಪ ಯಾಕೆ ಸಿಕ್ಕಿಲ್ಲ ಈ ಸರ್ ಅಂತ ಎಷ್ಟೋ ಸಲ ಅನ್ಕೊಂಡಿನಿ ನಾನಂತೂ. ತುಂಬ ಮಿಸ್ ಅಂದ್ರೆ ಏನು ಎಷ್ಟು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಎರಡು ಬೇಕಾಗುತ್ತೆ. ನಾವು ಫಸ್ಟ್ PUC ನಿಜವಾಗ್ಲೂ ನತಾದೃಷ್ಟ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಂತಹ ಬಯಾಲಜಿ ಲೆಕ್ಚರರ್ ಸಿಗ್ಬೇಕಂದ್ರೆ ನಿಜವಾಗ್ಲೂ ಅದೃಷ್ಟ ಮಾಡಿರ್ಲೇಬೇಕು, ಇಲ್ಲಾಂದ್ರೆ ಸಿಗಲ್ಲ. ತುಂಬ ಖುಷಿ ಇದೆ ನನಗೆ ಸರ್ ಬಗ್ಗೆ. ಯಾವಾಗಲೂ ಒಂಥರ ಅನ್ಸುತ್ತೆ ಅಣ್ಣ ಆಗಿರ್ಬೇಕಿತ್ತು ಇನ್ನು ಸರ್ ಅಂತಂದ್ರೆ ಯಾವಾಗಲೂ ಕೇಳ್ಕೊತಾ ಇರ್ಬೋದು ಅವ್ರ ಅಂತ ಹೇಳಿ. ಅಷ್ಟು ಖುಷಿ ಆಗುತ್ತೆ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ. ಇನ್ನು ನಮ್ಮ ಮಹೇಶ್ ಅವ್ರ ಬಗ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಅವರಿಂದ ಜೀವನದಲ್ಲಿ ಕಲೆ ತುಂಬ ಇದೆ ಮಹೇಶ್ ಅವರಿಂದ. ಅಂದ್ರೆ ಯಾವ ರೀತಿ ಅಂದ್ರೆ ಅವ್ರ ಅನುಭವಗಳನ್ನ ನಮ್ಮ ಜೊತೆ ತುಂಬಾ ಸಲ ಹಂಚ್ಕೊಂಡಿದ್ದಾರೆ ಸರ್. ಅಂದ್ರೆ ದೊಡ್ಡ ಒಂದು ನೌಕರರಾಗಿ ಬಾಳೋದಕ್ಕಿಂತ ಒಂದು ಚಿಕ್ಕ ಮಾಲೀಕರಾಗಿ ಬಾಳೋದು ಲೇಸ್ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ ನಮಗೆ. ಯಾಕಂದ್ರೆ ಇವಾಗ ಒಬ್ಬ ಕೈ ಕೆಲಸ ಮಾಡೋದು ಯಾವ ರೀತಿ ಅನ್ನೋದು ಅವ್ರು ನಮ್ಗೆ ತುಂಬಾ ಸಲ ಹೇಳ್ಕೊಟ್ಟಿದ್ದಾರೆ ಸರ್. ಅಂದ್ರೆ ದೊಡ್ಡ ಒಂದು ಅದೇ ಉದ್ಯೋಗಕಾರಿಯಾಗಿ ಮಾಡೋದಕ್ಕಿಂತ ನಮ್ಗೆ ನಾವೇ ಬಾಸ್ ಆಗಿರ್ಬೇಕು, ನಮ್ಗೆ ಯಾರು ಬಾಸ್ ಆಗಿರ್ಬಾರ್ದು ಅನ್ನೋದನ್ನ ಅವರಿಂದ ಕಲ್ತಿದ್ದೀನಿ ನಾನು. ಇನ್ನು ಅವ್ರ ಕ್ಲಾಸ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ತಾನೆ ಅಂದ್ರೆ, ಯಾರೊಬ್ಬ ಸ್ಟ್ರೇಂಜರ್ ಬಂದು ಕ್ಲಾಸಲ್ಲಿ ಕೂತ್ಕೊಂಡಿದ್ದಾರೆ. ಇವಾಗ ಎಲ್ಲ ಪಾಠ ಒಂದು ಲೆಕ್ಕ ಮುಗ್ದಿದೆ, ಲಾಸ್ಟ್ ಸ್ಟೆಪ್ ಅಲ್ಲಿ ಇದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಎಷ್ಟು ಸುಲಭ ಅಂದ್ರೆ ಪ್ರತಿಯೊಂದು ಸ್ಟೆಪ್ ಕೂಡ ಎಲ್ಲರಿಗೂ ಅರ್ಥ ಆಗುತ್ತೆ. ಮೈಸೂರು ಹೇಳಿದ್ರೆ ಅದು ಗಣಿತ ಕಷ್ಟ ಅನ್ಸೋದೇ ಇಲ್ಲ. ಗಣಿತ ಅಂದ್ರೆ ಯಾವಾಗ್ಲೂ ಈಸಿನೇ ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ಕ್ಲಾಸಲ್ಲಿ. ತುಂಬಾ ಬೇರೆ ಕಡೆ ಎಲ್ಲ ಮ್ಯಾಥ್ಸ್ ಅಪ್ಪ ಕಷ್ಟ ಅಂತಾರೆ, ಬಟ್ ನಮ್ಗೆ ಅಂಥದ್ದು ಏನು ಯಾವತ್ತೂ ಅಂತ ಆಲೋಚನೆ ಕೂಡ ಬಂದಿಲ್ಲ ನಮ್ಗೆ. ಆ ರೀತಿ ನಮ್ಮನ್ನ ಪ್ರಿಪೇರ್ ಮಾಡಿಸಿರ್ತಕ್ಕಂಥ ಗುರುಗಳಂದ್ರೆ ಮೈಸೂರು ಅವರು. ಹಾಗೆ ಅವ್ರು ಹೆಂಗಂದ್ರೆ ಎಷ್ಟು ಅವ್ರಿಗೆ ಅನುಭವ ಇದೆ ಅಂತ ನಮ್ಗೆ ಅನ್ಸುತ್ತೆ. ಇವಾಗ ಒಂದು ಎಕ್ಸಸೈಸ್ ಇದೆ ಅನ್ಕೊಳ್ಳಿ, ಅದ್ರಲ್ಲಿ ಒಂದು 4-5 ಕ್ವಶನ್ ಹೇಳ್ತಾರೆ, ಅವು ಬರ್ತವ್ರೆ, ಅವು ಬರಲಿದ್ರೆ ಕ್ವಶನ್ ಪೇಪರ್ ತೆಗಿತಾರಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಮಟ್ಟಿಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ. ನಿಜವಾಗ್ಲೂ ಅವೇ ಕ್ವಶನ್ಸ್ ಬಂದಿರ್ತವೆ ಹಂಗೆ ನೋಡಿದ್ರೆ.
ತುಂಬಾ ಸರ್ಗೆ ಎಷ್ಟು ಅನುಭವ ಇದೆ ಅಂದ್ರೆ ನನ್ಗೆ ಒಂಥರ ಶಾಕ್ ಆಗುತ್ತೆ. ಅದೇನು ಕ್ವಶನ್ಸ್ ಬಂದಿತ್ತೆ ಅಂದ್ರೆ ಅವ್ರು ಹೇಳಿದ್ದು ಮಾಡಿದ್ರೆ 100 ನಾವು ತಗೋಬಹುದು, ಬಟ್ ನಾವ್ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಈ ಸಲ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜ್ ಆಯ್ತು ಹೊಸದಾಗಿ. ಸರ್ ಅಂದ್ರೂ ಜಡ್ಜ್ ಮಾಡೇ ಮಾಡ್ತಿದ್ರಿ, ಇವೇ ಕ್ವಶನ್ಸ್ ಬರ್ತೀನಿ ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿ ನಮ್ಗೆ ಧೈರ್ಯವನ್ನು ಯಾವಾಗಲೂ ತುಂಬಿಸ್ತಾ ಇರ್ತಕ್ಕಂಥ ಗುರುಗಳು. ಆದ್ರೆ ಸ್ವಲ್ಪ ಒಂದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಆ ಕ್ವಶನ್ ಸ್ವಲ್ಪ ಆಲೋಚನೆ ಮಾಡಿದ್ರೆ ಸಿಕ್ತಿತ್ತು, ಆದ್ರೆ ಏನು ಮಾಡೋಕ್ಕಾಗಲ್ಲ. ಅದೊಂದು ನಂಗೆ ಬೇಸರ ಆದಂತ ಒಂದು ಸಂಗತಿ ಅಂತ ಹೇಳ್ಬೋದು. ಅದು ನಂಗಿನ್ನ ಬಯಾಲಜಿಯಲ್ಲಿ ಸ್ವಲ್ಪ ಡೌಟ್ ಇತ್ತು, ಬರುತ್ತೋ ಇಲ್ಲೋ, ಯಾಕಂದ್ರೆ ಎಲ್ಲರೂ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ಎಲ್ಲರೂ ತೆಗಿಬೋದು, ಬಟ್ ಮ್ಯಾಥ್ಸ್ ಬರುತ್ತೆ ಅಂತ ಹೇಳಿ ತುಂಬಾ ಅನ್ಕೊಂಡಿದ್ದೆ. ಅದೊಂದು ಬೇಸರವಾದ ಸಂಗತಿ. ಹಂಗಿನ ಇನ್ನು ಮೈಸೂರವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವ್ರೊಂಥರ ಮೋಟಿವೇಶನ್ ಸ್ಟಾರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಸಲ ಕುಗ್ಗಿದಾಗ ನಮ್ಮನ್ನ ಯಾವ ರೀತಿ ಹುಡುಗಿಸ್ತಾರೆ ಅಂತ ಹೇಳಿದ್ರೆ ಆ ಸರಶಿಗೆ ಬೇರೆ ಯಾರು ನಮ್ಮನ್ನ ಇದು ಮಾಡಲ್ಲ. ಅಂದ್ರೆ ಪದೇ ಪದೇ ಮತ್ತೆ ಹೇಳಿದ್ದೆ ಹೇಳ್ಕೊಳ್ತಾರೆ. ನಾವು ಫಸ್ಟ್ ಸರ್ ಆಗುವಾಗೆ ನಾವು ಕುಗ್ಲಿಕ್ಕೆ ಬಿಡಲ್ಲ ಸರ್ ನಮ್ಮನ್ನ. ಯಾವ ರೀತಿ ಅಂದ್ರೆ ಇವಾಗ ತುಂಬಾ ಸಲ ಅವ್ರ ಮೋಟಿವೇಶನ್ ಕೇಳಿದವ್ರಿಗೆ ಗೊತ್ತಿರುತ್ತೆ ಸರ್ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ. ಕ್ಲಾಸಿಗೆ ಬಂದಾಗೆಲ್ಲ ಪಾಪ ಅದೇ ಮತ್ತೆ ಹೇಳ್ತಿದ್ರು, ಮತ್ತೆ ನಿಮ್ಗೆ ಹೇಳಕ್ ಆಗಲ್ಲ ರೀ ಅಂತ ಯಾರು ತಲೆ ಕೆಡ್ಸ್ಕೊತಿರ್ಲಿಲ್ಲ ಅಷ್ಟೊಂದು. ಓದಿಲ್ಲ ಅಂದ್ರೆ ಬಿಟ್ಬಿಡ್ತಿದ್ರು, ಆದ್ರೆ ಸರ್ ಮಾತ್ರ ಬಿಡೋದು ಯಾವುದೇ ಕಾರಣಕ್ಕೆ ಬಿಡ್ತಿರ್ಲಿಲ್ಲ ನಮ್ಮನ್ನ. ಮತ್ತೆ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾನೆ ಇದ್ರು. ನಿಮ್ಮಿಂದ ಸಾಧ್ಯ ಆಗುತ್ತೆ, ಯಾಕಾಗಲ್ಲ ಪ್ರತಿಯೊಂದು ಕೂಡ ಅನ್ನೋದು ಮತ್ತೆ ಹೇಳ್ತಾನೆ ಇರ್ತಿದ್ರು ಸರ್. ಅಂದ್ರೆ ನಮ್ಗೆ ಯಾರು ಹಂಗ ಇವಾಗ ನಾವು ದೊಡ್ಡವರಾಗಿವಿ ಅಂತೇಳಿ ಯಾರು ಹೇಳ್ತಿರ್ಲಿಲ್ಲ, ಬಟ್ ಆದ್ರೂ ಕೂಡ ಸರ್ ನಮ್ಗೆ ಯಾವಾಗಲೂ ಪ್ರೋತ್ಸಾಹ ನೀಡಿದ್ದಾರೆ. ತುಂಬಾ ಕಾರಣ ಆಗ್ತಾರೆ ಈ ರಿಸಲ್ಟ್ ಬರೋದಕ್ಕೆ ಅವ್ರು ಕೂಡ. ಮತ್ತೆ ನಾನು ಫಿಸಿಕ್ಸ್ ಲೆಕ್ಚರರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅದೆಷ್ಟು ಜನ ನೋಡಿದ್ದೀನಿ ಫಿಸಿಕ್ಸ್ ಲೆಕ್ಚರರ್, ಆದ್ರೆ ಎಲ್ರು ಕೈ ಬಿಟ್ಟರು ಕೂಡ ನಮ್ ಕೊನೆಗೆ ಬಿಡ್ಲಿಲ್ಲ ಸರ್. ಆ ಸರ್ ಅಂದ್ರೆ ನಮ್ಗೆ ಥಿಯರಿಗೆ ಏನ್ ಬೇಕು ಅದೆಲ್ಲಾನು ಹೇಳ್ಕೊಡ್ತಿದ್ರು ಪಾಪ. ನನಗೆ ಸುನೀಲ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪರೋಕ್ಷವಾಗಿ. ಅಂದ್ರೆ ಇವರು ಅಲ್ಲಿ ಬಂದಾಗನು ನನಗೆ ಕೊನೆಗೆ ಎಕ್ಸಾಮ್, ನಾನು ನಾಳೆ ಎಕ್ಸಾಮ್ ಬರೆಯಕ್ಕೆ ಹೊಂಟೀನಿ ಅಂದ್ರೂ ಕೂಡ ನನಗೆ ಪಾಪ ಫೋನ್ ಮಾಡಿದ್ರೆ ಸರಿ ಡೌಟ್ ಇದೆ ಅಂದ್ರೂ ಪ್ರತಿಯೊಂದು ಕ್ಲಿಯರ್ ಮಾಡಿದ್ರು ನನಗೆ. ಅಂದ್ರೆ ಏನಂದ್ರೆ ಅವ್ರು ಇರುವಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಹೋದಾಗ ಅವ್ರ ಬೆಲೆ ಗೊತ್ತಾಗ್ತಾ ಅನ್ನುವಾಗಾಯ್ತು. ಅದು ನಿಜವಾಗ್ಲೂ ನಾನು ಎಕ್ಸಾಮ್ ಟೈಮ್ನಾಗೂ ಸರ್ ಕೇಳಿದಾಗ ನಾನು ಯಾವ್ದು ಎಷ್ಟೊತ್ತಿಗೆ ಕಾಲ್ ಮಾಡಮ್ಮ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಯಾವಾಗಲೂ ನಂಗೆ ಡೌಟ್ಸ್ ಕ್ಲಿಯರ್ ಮಾಡಿದ್ದಾರೆ ಸರ್. ಫಿಸಿಕ್ಸ್ ಅಂತ ನಾನು ಏನು ಸ್ವಲ್ಪ ಮಾರ್ಕ್ಸ್ ಪಡ್ತಿದ್ರೆ ಅದು ಅವರಿಂದಲೇ, ಸುನೀಲ್ ಸರ್ ಅವರಿಂದ ಪರೋಕ್ಷವಾಗಿ ಅವರಿಂದ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಯಾಕಂದ್ರೆ ಸರ್ ಪರಿಚಯ ಆಗಿದ್ದು ನನ್ಗೆ ಈ ಕಾಲೇಜಿಂದ, ಆದ್ರೆ ನಾವೇ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದು ಗೊತ್ತಿಲ್ಲ, ಅದೇ ಅರ್ಥ ಆಗಲ್ಲ. ಅವ್ರು ಇರುವಾಗ ಯಾರ ಬೆಲೆನೂ ಗೊತ್ತಾಗಲ್ಲ, ಹೋದಾಗೆ ಬೆಲೆ ಗೊತ್ತಾಗುತ್ತೆ. ತುಂಬಾ ಹೆಲ್ಪ್ ಮಾಡಿದ್ದಾರೆ ಸುನೀಲ್ ಸರ್. ಅದಷ್ಟೇ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ತುಂಬಾ ಕ್ವಶನ್ ಪೇಪರ್ಸ್ ಹಾಕೋದು, ಎಲ್ಲ ಕ್ವಶನ್ಸ್ ರಿವಿಷನ್ ಮಾಡೋದು ಎಲ್ಲ ತುಂಬಾ ಮಾಡಿದ್ದಾರೆ ಸರ್. ಸರ್ಗೆ ಯಾವಾಗ ಚಿರಋಣಿ ಆಗಿರ್ತೇನೆ. ಇನ್ನು ಕನ್ನಡ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಆಶಪ್ ಸರ್ ಕನ್ನಡದ ಪಂಡಿತರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಯಾವ ರೀತಿ ಅಂದ್ರೆ ಕನ್ನಡ ನಂಗೆ ಎಸ್ಪೆಷಲಿ ಅವ್ರು ಹೇಳ್ತಕ್ಕಂಥ ಹಳೆಗನ್ನಡ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅವರು ಇವಾಗ ಹಳೆಗನ್ನಡ ಹೇಳ್ತಿದ್ರು ಅಂದ್ರೆ ನಮ್ಮ ಮುಂದೆ ಸನ್ನಿವೇಶ ನಡೀತಿದೆ, ಅದ್ರಲ್ಲೂ ನಾವು ಕೂಡ ಒಬ್ರು ಅನ್ನುವಾಗ ಹೇಳ್ತಾರೆ. ಇವಾಗ ಕದಡಿದ ತಲೆ ಅಂತ ತಿಳಿ ಬಂದದೆ ಫಸ್ಟ್ನೇ ಪದ್ಯ ಇದೆ ಅಲ್ವಾ, ಆ ಪದ್ಯ ಇವಾಗ ಅದು ರಾವಣ ಪೂಜೆ ಮಾಡ್ತಾ ಕೂತಿರ್ತಾನೆ ಅಂತ ಎಲ್ಲ ಐತೆಲ್ಲ ನಮ್ಮ ಮುಂದೆ ನಡೀತಾ ಇದೆ. ನಮ್ಮ ಮುಂದೆ ರಾವಣ ಕುಂತಿದ್ದಾನೇನೋ, ಪೂಜೆ ಮಾಡ್ತಾ ಇದ್ದಾನೇನೋ, ಇಲ್ಲೆಲ್ಲ ನಮ್ಮ ಮುಂದೆ ನಡೀತಾ ಇದೆ ಅಂತ ಪ್ರತಿಯೊಂದು ಕೂಡ ಇಮ್ಯಾಜಿನೇಷನ್ ಅಂದ್ರೆ ನಮ್ಮ ಮುಂದೆ ನಡೀತಾ ಇದೆ. ಅಷ್ಟು ಆಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೆಲ್ಲರಿಂದ ಸಾಧ್ಯ ಆಗಲ್ಲ, ಕೆಲವೊಬ್ಬ ಮಹನೀಯರಿಂದ ಮಾತ್ರ ಸಾಧ್ಯ. ಅಂತ ಮಹನೀಯರು ನಮ್ಮ ಆಶಾ ಸರ್ ಅಂತ ಹೇಳಿಕ್ಕೆ ತುಂಬಾ ಖುಷಿ ಇದೆ ನನಗೆ. ಇನ್ನು ತುಂಬಾ ಅವ್ರ ಕ್ಲಾಸಲ್ಲಿ ತುಂಬಾ ಜೋಕ್ಸ್ ಮಾಡ್ತಿದ್ರು ಸರ್. ಒಂಥರ ಎಂಟರ್ಟೈನ್ಮೆಂಟ್ ಆಗಿರ್ತಿತ್ತು ಕ್ಲಾಸು, ತುಂಬಾ ಖುಷಿ ಆಗ್ತಿತ್ತು. ಕನ್ನಡ ಅಂದ್ರೆ ಸರಳ, ಅದನ್ನ ಇನ್ನಿಷ್ಟು ಸರಳವಾಗಿ ನಮ್ಗೆ ಮಾಡ್ಕೊಟ್ಟಿದ್ರು. ಇನ್ನು ವ್ಯಾಕರಣ ವಿಷಯಕ್ಕೆ ಬಂದ್ರೆ ನಾವು ನಿಜವಾಗ್ಲೂ ನಾವು ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಂದ್ರೆ ನಾವು ವ್ಯಾಕರಣ ಒಂಚೂರು ನೋಡ್ಕೊಂಡು ಹೋಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಕ್ಲಾಸಲ್ಲಿ ಅದು 10 ಸಲ 100 ಸಲ ಅದು ಮತ್ತೆ ರಿವಿಷನ್ ಮಾಡಿರ್ಬೋದು ಸರ್ ಅನ್ಕೋತೀನಿ. ಪದೇ ಅದೇ ಹೇಳಿಸ್ತಿದ್ರು. ಇವಾಗ ತತ್ಸಮ ತದ್ಭವ ಕಾಲ ಇದೇ ಉದಾಹರಣೆಗೆ ಈ ರೀತಿ ಎಲ್ಲ ಪ್ರತಿಯೊಂದು ಕೂಡ ನಮ್ಗೆ ವ್ಯಾಕರಣ 12 ಮಾರ್ಕ್ಸ್ ಯಾರೊಬ್ರು ಕೂಡ ಮಿಸ್ ಮಾಡ್ಕೋತಿರ್ಲಿಲ್ಲ. ಅಷ್ಟೊಂದು ಅದ್ಭುತವಾಗಿ ಅವರು ಹೇಳ್ಕೊಟ್ಟಂತಹ ಗುರುಗಳು. ಅದೇ ನಮ್ಗೆ ಎಷ್ಟೋ ಸಮಯನ ಉಳಿತಾಯ ಮಾಡಿದ್ದಾರೆ ಎಕ್ಸಾಮ್ ಟೈಮಲ್ಲಿ. ತುಂಬಾ ಪ್ರತಿಯೊಬ್ರು ಕೂಡ ಪಾಸ್ ಆಗೇ ಆಗ್ತಾರೆ ಅವರು ಕನ್ನಡ ವಿಷಯದಲ್ಲಿ. ಮೊದಲೇ ಹೆಂಗಂದ್ರೆ ಕನ್ನಡ ವಿಷಯ ಅಂದ್ರೆ ಬಾಳೆಹಣ್ಣು ಇದ್ದಂಗೆ, ಆಲ್ರೆಡಿ ಅವರು ಸಿಪ್ಪೆ ತೆಗೆದುಕೊಟ್ಬಿಟ್ರೆ ನಾವು ಜಸ್ಟ್ ತಿನ್ನೋದು ಒಂದೇ ಬಾಕಿ. ಅಷ್ಟು ಸುಲಭ ಮಾಡಿಕೊಟ್ಟಿರ್ತಕ್ಕಂತಹ ಗುರುಗಳಿಗೆ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಮೊದಲೇದಾಗಿ ಹಂಗೆ ಇಲ್ಲಿ ಫಸ್ಟ್ ಬಂದಾಗ ಎಲ್ಲರೂ ಬರೀ PCM ಲೆಕ್ಚರ್ಸ್ ಹೆಂಗೆ ಎಲ್ಲ ಇಂಗ್ಲೀಷ್ ಇರ್ತಾರೆ. ಫಸ್ಟ್ ಅವರು ಯಾವುದು ನಮಗೆ ಫಸ್ಟ್ ಇಯರಲ್ಲಿ ಏನು ವೆಲ್ಕಮ್ ಪಾರ್ಟಿ ಎಲ್ಲ ಸುಮ್ಮನೆ ಏನೋ ಮಾಡಿದ್ರು. ಇವಾಗ ಅವ್ರು ಕನ್ನಡ ಭಾಷೆ ಕೇಳಿ ಎಷ್ಟು ಖುಷಿ ಆಯ್ತು ಅಂದ್ರೆ ಅಪ್ಪ ಇವಾಗ ಕನ್ನಡ ಫುಲ್ ಇಷ್ಟು ಚೆನ್ನಾಗಿ ಮಾತಾಡೋರು ಸಿಕ್ಕಿರಲ್ಲ ಅಂತ ತುಂಬ ಖುಷಿ ಆಗಿತ್ತು ನನಗೆ. ಅಂದರೆ ಕನ್ನಡ ಅಂದರೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ಇದ್ದೇ ಇರುತ್ತೆ. ಅದನ್ನ ಇನ್ನೂ ಒಂದಿಷ್ಟು ಮಟ್ಟಿಗೆ ಹೆಚ್ಚಿಗೆ ಮಾಡ್ತಕ್ಕಂತಹ ಗುರುಗಳಿಗೆ ನಾನು ಯಾವಾಗಲೂ ವಂದನೆಗಳನ್ನು ತಿಳಿಸುತ್ತೇನೆ, ಯಾವಾಗ ಚಿರಋಣಿ ಆಗಿರ್ತೇನೆ. ತುಂಬ ಖುಷಿ ಆಗುತ್ತೆ. ಇನ್ನು ಇಂಗ್ಲೀಷ್ ಸರ್ ಅವ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿದರೆ ತುಂಬ ಅತ್ಯಂತ ಹಿರಿಯ ಗುರುಗಳವರು. ಅವರು ತುಂಬ ಅವರ ಅನುಭವದ ಕಥೆಗಳು, ಅವ್ರಿಗೆ ಏನಾಗಿದೆ ಅದನ್ನೆಲ್ಲ ಹಂಚ್ಕೊಂಡಿದ್ದಾರೆ.
ಅನುಭವ ಎಲ್ಲಕ್ಕಿಂತ ದೊಡ್ಡದು ಈ ಜಗತ್ತಲ್ಲಿ. ಅನುಭವಕ್ಕಿಂತಲೂ ಬೇರೆ ಯಾವುದು ದೊಡ್ಡದಲ್ಲ. ಅದೆಷ್ಟೋ ನಮ್ಮ ಓರಲ್ ಅಂದ್ರೆ ಕನ್ನಡ ಇಂಗ್ಲಿಷ್ ಲ್ಯಾಂಗ್ವೇಜಸ್ ಇಟ್ಟಿರೋದ್ರೆ ಅದರಿಂದ ನಾವು ಏನೋ ಒಂದು ಕಲಿಬೇಕು ಜೀವನದಲ್ಲಿ ಅನ್ನೋದು, ಅದನ್ನ ನಾವು ಮಾತ್ರ ಕಲಿತಿದ್ದೀವಿ. ತುಂಬಾ ಅಂದ್ರೆ ಸ್ವಲ್ಪ ಇಂಗ್ಲಿಷ್ ಅಂದ್ರೆ ನನಗೆ ನನ್ನ ಮಾರ್ಕ್ಸ್ ನೋಡಿ ನನಗೆ ಶಾಕ್ ಆಯ್ತು. ಯಾಕಂದ್ರೆ ಜಸ್ಟ್ ಅವತ್ತು 1 ಡೇ ಬಿಫೋರ್ ಅದು ಸಾಯಂಕಾಲ ಓದಿದ್ದು ಅಷ್ಟು ಮಾರ್ಕ್ಸ್ ಬಂದ್ರೆ ನಾನೇ ಗ್ರೇಟ್ ಅಂತ ಅನ್ಕೊಳ್ತೀನಿ. ಗೊತ್ತಿಲ್ಲ ಅದು ಇಂಗ್ಲಿಷ್ ಅಂದ್ರೆ ಸ್ವಲ್ಪ ಅದೇ PCMB ಅದೇ ತೆಲುಗು ಕುಂತಿರುತ್ತೆ. ಕನ್ನಡ ಅಂದ್ರೆ ಸರ್ ಮತ್ತೆ ಪದೇ ಕ್ಲಾಸಲ್ಲಿ ಕ್ವಶನ್ಸ್ ಕೇಳೋದಾಗಿರ್ಬೋದು, ಗ್ರಾಮರ್ ಪ್ರತಿಯೊಂದು ಹೇಳ್ಕೊಡ್ತಿದ್ರು. ಬಟ್ ಇಂಗ್ಲಿಷ್ ಹೇಳ್ಕೊಡ್ತಿದ್ವಿ. ಇಂಗ್ಲಿಷು ಅದೇ ಸ್ವಲ್ಪ ಸರ್ ಬೇರೆ ಕಡೆಯಲ್ಲಿ ಹೇಳ್ತಿದ್ರು, ಸ್ವಲ್ಪ ಬರ್ತಿದ್ರು ಅದನ್ನು ಸಾಯಂಕಾಲ ಹೇಳಿಕ್ಕೆ ಸ್ವಲ್ಪ ಅದೇ ಕಷ್ಟ. ಬಟ್ ನನಗೆ ನಿಜವಾಗ್ಲೂ ಶಾಕ್ ಆಯ್ತು. ಪ್ರತಿಯೊಬ್ಬರು ನಮ್ಮ ಕ್ಲಾಸವರೆಲ್ಲ ಶಾಕ್ ಇಂಗ್ಲಿಷ್ ಮಾರ್ಕ್ಸ್ ನೋಡಿ, ಹೆಂಗಪ್ಪ ಇಷ್ಟು ಮಾರ್ಕ್ಸ್ ಬಂದು ಅಂತೇಳಿ ಹಂಗೆ ಬಂದಿದ್ವಿ. ಮತ್ತೆ ಏನು ಹೇಳಿದ್ರು ಸರಿ ಹೋಗಲ್ಲ ಈ ಕಾಲೇಜ್ ಬಗ್ಗೆ. ನೀವೆಲ್ಲರೂ ತುಂಬಾ ಅದೃಷ್ಟ ಮಾಡಿದ್ರಿ. ಯಾಕಂದ್ರೆ ನಾವು ಫಸ್ಟ್ನೇ ಬ್ಯಾಚ್ ಆದ್ರೂ ಕೂಡ, ಅಂದ್ರೆ ಫಸ್ಟ್ ಬ್ಯಾಚ್ ಅಂದಾಗ ಎಲ್ಲ ಕಡೆ ಕೆಲವೊಂದು ಸಮಸ್ಯೆಗಳಿರ್ತವೆ, ಎಲ್ಲಾನು ಅಡ್ಜಸ್ಟ್ ಆಗಿರಲ್ಲ. ಆದ್ರೂ ಕೂಡ ನಮ್ಗೆ ಎಷ್ಟೋ ಅಂದ್ರೆ ಎಷ್ಟೋ ದುಡ್ಡು ಖರ್ಚು ಮಾಡಿ ನಮ್ಮದನ್ನೇ ಕೊಟ್ಟಿದ್ದಾರೆ ಸರ್. ದುಡ್ಡನ್ನ ನಾವು ನೋಡಿದ್ವಿ. ಎಷ್ಟು ನೀಟ್ ಫ್ಯಾಕಲ್ಟೀಸ್ ಅಂತೇಳಿ ಬೆಂಗಳೂರಿಂದ ಎಲ್ಲೆಲ್ಲೊಂದೇ ಕರ್ಕೊಂಡ್ ಬಂದಿದ್ರು. ಅದೆಲ್ಲ ಸುಮ್ಮನೆ ಸಾಧ್ಯ ಆಗಲ್ಲ. ಪಾಪ ಎಷ್ಟೋ ಕಷ್ಟ, ಅವ್ರ ಲಾಭ ನಷ್ಟ ನೋಡಲ್ಲ, ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಾ ಇದೆಯಾ ಅಷ್ಟೇ ನೋಡಿದ್ರು ನಮ್ಮ ಮ್ಯಾನೇಜ್ಮೆಂಟ್ ಸರ್ ಅವರು. ಅವ್ರಿಗೆ ಯಾವತ್ತೂ ಚಿರಋಣಿ. ತುಂಬಾ ಅಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಏನೇ ಆಗಲಿ ವಿದ್ಯಾರ್ಥಿಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧವಾಗಿರ್ತಾರೆ ಇವೆಲ್ಲ ಉಪನ್ಯಾಸಕಿಯರು. ಹಂಗೆ ಪ್ರತಿಯೊಬ್ರು ಸರ್ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಗುರುಗಳು ಸಹ ನಮ್ಮ ಒಳಿತನ್ನೇ ಬಯಸ್ತಾರೆ. ಕೆಲವೊಂದ್ಸಲ ಪನಿಷ್ಮೆಂಟ್ ಕೊಟ್ಟಿರ್ಬೋದು, ಅದೆಲ್ಲ ನಮ್ಮ ಒಳಿತಿಗಾಗೆ ಅಂತ ಹೇಳಿ ಅನ್ಕೋಬೇಕು ನಾವು. ಇನ್ನ ತುಂಬಾ ಖುಷಿ ಇದೆ ನಂಗೆ ಒಟ್ಟಿನಲ್ಲಿ ಕಾಲೇಜಿನ ಒಬ್ಬ ವಿದ್ಯಾರ್ಥಿ, ಅದರಲ್ಲಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಅಂದ್ರೆ ಹೇಳ್ಕೊಳಕ್ಕೆ ತುಂಬಾ ಖುಷಿ. ಯಾಕೆ ಫಸ್ಟ್ ಬ್ಯಾಚ್ ಅನ್ನ ಯಾರು ಮರೆಯಲ್ಲ ಆಲ್ಮೋಸ್ಟ್. ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ. ಇಂಥ ಎಲ್ಲ ಅದ್ಭುತವಾಗಿರೋ ಗುರುಗಳನ್ನ ಪಡ್ಲಿಕ್ಕೆ ನಾವೆಲ್ಲ ಅದೃಷ್ಟ ಮಾಡಿದ್ವಿ. ಇನ್ನೊಂದು ಫಸ್ಟ್ ಬ್ಯಾಚ್ ಆಗಿರೋದಕ್ಕೆ ಹಿಂಗಿದೆ. ನೀವು ಇದಕ್ಕಿಂತ ಒಳ್ಳೆಯ ಉತ್ತಮ ಇನ್ನ ಫಲಿತಾಂಶ ನೀವು ಪಡಿಬಹುದು. ಯಾಕಂತ ಹೇಳಿದ್ರೆ ಇನ್ನೂ ಡೆವಲಪ್ ಆಗ್ತಾನೇ ಹೋಗುತ್ತೆ. ಯಾಕಂದ್ರೆ ಇದು ಪ್ರಗತಿ ಅಲ್ವಾ, ನೆನಪಿದೆಲ್ಲ ಇದೊಂದು ಹಿಂಗೆ ಅಭಿವೃದ್ಧಿ ಆಗ್ತಾನೆ ಹೋಗುತ್ತೆ. ಇದಕ್ಕೆ ಸ್ಟಾಪ್ ಅನ್ನೋದೇ ಇಲ್ಲ. ಪ್ರಗತಿ ಅಂದ್ರೆ ನಾವು ಹೇಳ್ತೀವಿ ಅಷ್ಟೇನಿಲ್ಲ ಅಂದ್ರೆ ಹೊರಗಡೆ ಪ್ರಗತಿ ಇಸ್ ದ ಬ್ರ್ಯಾಂಡ್ ಅಂತಾರೆ ಎಲ್ಲರೂ, ಗೊತ್ತಲ್ವಾ ಎಲ್ರಿಗೂ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಈ ಕಾಲೇಜು. ಕೊನೆಯದಾಗಿ ನನ್ನ ಸ್ನೇಹಿತರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾವಿರೋದು 7 ಜನ ಆಗಿರ್ಬೋದು ನಾವು ಹುಡುಗಿಯರು, ಆದರೂ ನಮ್ಮಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಯಾವ ರೀತಿ ಅಂದ್ರೆ ಸದಾಕಾಲ ಹೀಗೆ ರೀತಿ ಏನೇ ಒಂದು ಖುಷಿ ಇರಲಿ ದುಃಖ ಇರಲಿ ಪ್ರತಿಯೊಂದು ಹಂಚ್ಕೊಳ್ತಕ್ಕಂಥ ಸ್ನೇಹಿತರಿದ್ದಾರೆ. ಇವರ ಸ್ನೇಹ ಯಾವಾಗಲೂ ಚಿರಕಾಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಖುಷಿ ಆಗುತ್ತೆ ಒಟ್ಟಿನಲ್ಲಿ ಈ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ. ಕೊನೆಯದಾಗಿ ನನಗೆ ಮಾತನಾಡಲು ಅವಕಾಶ ನೀಡಿದಂತಹ ಈ ವೇದಿಕೆಗೂ ತಮ್ಗೆಲ್ಲರಿಗೂ ವಂದಿಸುತ್ತಾ ನಾನು 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thanks a lot, dear senior, for expressing your valuable words towards our lecturer. Nextly, I would like to invite Basappa to express his views about the college. ಮೊದಲನೆಯದಾಗಿ ಮಾತೆ ಸರಸ್ವತಿ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನನಗೆ ಅಷ್ಟೊಂದು ಸ್ಟೇಜ್ ಕರೇಜ್ ಇಲ್ಲ. ಸರ್ ಅವರು ಅಂದ್ರೆ ಅದಕ್ಕೆ ಮಾತಾಡತ್ತೀನಿ ಸ್ವಲ್ಪ. ನಾನು ಈ ಕಾಲೇಜಿನಲ್ಲಿ ಕಳೆದಿದ್ದು ಭಾಳ ಅದೃಷ್ಟ ನನಗೆ. ಯಾಕಂದರೆ ನಾನು ಮೊದಲು ಬೇರೆ ಕಾಲೇಜಿನಲ್ಲಿದ್ದೆ. ಈ ಸಮಯದಲ್ಲಿ ಮಹೇಶ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕಂದರೆ ನನ್ನ ಈ ಕಾಲೇಜಿನಲ್ಲಿ ಅವರೇ ಸೇರಿಸಿದ್ದು. ನಾ ಮೊದಲು ಹೆಂಗಿದ್ದೆ, ಈ ಕಾಲೇಜ್ ಬಂದ ಮೇಲೆ ಹೆಂಗಾಗಿ ನಾನು ಸ್ವಲ್ಪ ಹೇಳಲು ಇಷ್ಟಪಡ್ತೇನೆ. ನಾ ಮೊದಲು ಹೆಂಗಿದ್ದಪ್ಪ ಅಂದರೆ ಫಸ್ಟ್ PUC ನನಗೆ ಏನೂ ಬರ್ತಿರಲಿಲ್ಲ ಸೈನ್ಸ್. ಯಾಕೆ ಮಾಡಿದ್ನಪ್ಪ ಸೈನ್ಸ್, ಯಾರು ಹೇಳಿದ್ರು ಯಾರು ಮರೆಸಿದ್ರು ಅನ್ಕೊಂತಿದ್ದೆ ನಾನು. ಯಾಕಂದರೆ ಪೂರ ಎಲ್ಲ ಟೆಸ್ಟು ಅವು ತೊಗೊಂತಿದ್ರು. ಕೆಮಿಸ್ಟ್ರಿ 0, ಎಲ್ಲ ಟೆಸ್ಟ್ನಲ್ಲಿ ಕೆಮಿಸ್ಟ್ರಿ 0, ಬಯಾಲಜಿ 0, ಉಳಿದ ಸಬ್ಜೆಕ್ಟು ಕನ್ನಡ ಹೆಂಗ ನಾನು ನಡ್ತೆ ಅಂತ ಓದ್ಕೊಂತಿದ್ದೆ. ಬಟ್ ತುಂಬ ಹೆಂಗೆ ಪಾಸ್ ಆಗ್ತೀನೋ ಹೆಂಗಿಲ್ಲ ಅಂತ ಹಂಗೆ ತಿಳ್ಕೊಂಡಿದ್ದೆ. ನಮ್ಮ ಮಹೇಶ್ ಸರ್ ಈ ಕಡೆಗಿಂತ ತುಂಬ ಧನ್ಯವಾದಗಳು ಸರ್. ಯಾಕಂದರೆ ಈ ಕಡೆ ಕರ್ಕೊಂಡು ಬಂದಿದ್ದಕ್ಕೆ. ನಮ್ಮ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾ ಹೇಳಿದ್ದೀನಿ ಅದೇ ಕೆಮಿಸ್ಟ್ರಿ ಪಾಸ್ ಆಗ್ತೀನೋ ಇಲ್ಲ ಅಂತ ನಾ ತಿಳಿದ್ದೆ. ಬಟ್ ಇಲ್ಲಿಗೆ ಬಂದಾಗ ನಮ್ಮ ಶಿವಕುಮಾರ್ ಸರ್ ನಂಗೆ ಹೇಳಿದ್ದು ನೋಡಿ, ನಾ ಕೆಮಿಸ್ಟ್ರಿ ಪಾಸ್ ಆಗ್ತೀನಲ್ಲ ಹಂಗಲ್ಲ, ನಾ ಕೆಮಿಸ್ಟ್ರಿ ಔಟ್ ಆಫ್ ತೆಗಿಬೋದು ಹಂಗೆ ತಿಳ್ಕೊಂಡು ನಮ್ಮ ಸರ್ ಪಾಠ ಹೇಳಿದ ಮೇಲೆ. ತುಂಬ ಚೆನ್ನಾಗಿ ಹೇಳ್ತಾರೆ ಸರ್ ಪಾಠ ಅವರು. ನಾವು ಅದೇ ಹೇಳಿದ್ರೆ ನಂದು ಫಸ್ಟ್ PUC ಕೆಲವು ರಿಯಾಕ್ಷನ್ಗಳು, ನಾ ರಿಯಾಕ್ಷನ್ ಹಂಗಾದ್ರೆ ಒಂದು ರಿಯಾಕ್ಷನ್ ಒಂದು 2-3 ದಿವಸ ಕಟ್ ಮಾಡ್ತಿದ್ದೆ. ಅದು ಅಷ್ಟು ಕಟ್ ಮಾಡಿದ್ರೆ ನಾ ಟೆಸ್ಟ್ನಲ್ಲಿ ಹೋದ್ರೆ ಆಯ್ತು, ಅದು ನೆನಪೋಗ್ತಿತ್ತು. ಬಟ್ ಇಲ್ಲಿ ಹಂಗಂದ್ರೆ ಸಾರ್ ಆರ್ಗಾನಿಕ್ ಹೇಳ್ತಾರೆ. ಹೆಂಗೆ ಹೇಳ್ತಾರಪ್ಪ ಅಂದರೆ ಒಂದು ಸಾರ್ ಹೇಳಿದ್ರೆ ಆಯ್ತು, ಅದು ಲೈಫ್ ಲಾಂಗ್ ನೆನಪಿಟ್ಟು ಹಂಗೆ ಹೇಳ್ತಾರೆ. ನನಗೆ ಸಾರ್ ಹೇಳಿದ ಆರ್ಗಾನಿಕ್ ಅಂದರೆ ತುಂಬ 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 ಇಷ್ಟ. ಯಾಕಂದ್ರೆ ನಂದು ಈ ಸೆಕೆಂಡ್ PUC ಅಂದರೆ ಆರ್ಗಾನಿಕ್ ತುಂಬ ಇದೆ. ಯಾಕಂದರೆ ಒಂದು ರಿಯಾಕ್ಷನ್ ನಾನು ಇನ್ನೂ ಮಾಡ್ತಿಲ್ಲ. ಇನ್ನು ಮೆಕ್ಯಾನಿಸಮ್ ಆಗಲಿ ರಿಯಾಕ್ಷನ್ ಆಗಲಿ ಅಷ್ಟು ಚಂದ ಹೇಳ್ತಾರೆ ಸರ್ ನಮಗೆ ಪಾಠ. ಇನ್ನು ಬಯಲ ಸರ್ ಅವ್ರು ಹೇಳ್ಬೇಕಂದ್ರೆ ಬಯಲ ಸರ್ ನಾನು ದೇವರನ್ನು ನಾ ತಿಳ್ಕೊತೀನಿ.
ಯಾಕಂದ್ರೆ ನಾನು ಬಯಲೋದು ಹೆಂಗಂದ್ರೆ ನನಗೆ ಇನ್ನೂ ಒಂದು ಪಾಠ ನೆನಪಿಲ್ಲ. ನನಗೆ ಫಸ್ಟ್ ಪಿ ಯು ದಲ್ಲಿ ಯಾವ ನನಗೆ ಗೊತ್ತಿಲ್ಲ. ಅದೇ ಹೇಳೋದಿನಲ್ರಿ, ನಾವು ಪಾಸ್ ಆಗಿದ್ದು ದೊಡ್ಡ ಗುಣ ಫಸ್ಟ್ ಪಿ ಯು ಸಿಲಿ. ಈ ಸೆಕೆಂಡ್ ಪಿ ಯು ಸಿ ಬಂದು ಬಯಲೋಜ್ ಹೆಂಗಂದ್ರೆ ಜಸ್ಟ್ ಔಟ್ ಆಫ್ ಮಿಸ್ ಆಯಿತು. ಅದು ಸ್ವಲ್ಪ ಬೇಜಾರ, ನನಗೆ ಬೇಜಾರಾಗಿದೆ. ಯಾಕಂದ್ರೆ ಸರ್ ಅವರು ನನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ರೆ ಔಟ್ ಆಫ್ ತೆಗಿತಾನೆ ಅಂತ. ಬಟ್ ನನಗೆ ಅದು ತೆಗಿಲಾಗಿಲ್ಲ. ಸೊ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಸರ್ ಅವರಿಗೆ. ಮತ್ತೆ ನಮ್ಮ ಜೂನಿಯರ್ಸ್ ಎಲ್ಲರಿಗೆ ಹೇಳೋದೊಂದು, ನೀವೆಲ್ಲರೂ ಸರಿಗೆ ಹೋಗ್ಬೇಕು. ನಮ್ಮ ರಿಕಾರ್ಡ್ಸ್ಗಳೆಲ್ಲ ನಮ್ಮ ಪ್ರಗತಿ ಕಾಲೇಜಿನ ನಮ್ಮ ಟಾಪ್ ಒಂದು. ಪ್ರಗತಿ ಅಂದ್ರೆ ನಮ್ಮ ನಿರ್ಮಲ ಅವರು ಹೇಳಿದಾಗೆ ಪ್ರಗತಿ ಅಂದ್ರೆ ಒಂದು ಬ್ರ್ಯಾಂಡ್. ಇಲ್ಲಿ ಅಷ್ಟೇ ಅಲ್ಲ, ಬ್ರ್ಯಾಂಡ್ ಯಾದಗಿರಿ ನಮ್ಮ ಎಲ್ಲ ಕಡೆ ನಮ್ಮ ಪ್ರಗತಿ ಕಾಲೇಜನ್ನು ಬ್ರ್ಯಾಂಡ್ ಆಗಿ ಮಾಡಬೇಕು. ನೀವು ಮಾಡ್ತೀರ ಅಂದ್ರೆ ಭರವಸೆ ನನಗಿದೆ. ಮತ್ತೆ ಕೆಲವು ಜನ ನಾವು ಕನ್ನಡ ಮೀಡಿಯಂ ಹಬ್ಬ ಹೆಂಗ್ ಓದ್ಬೇಕು ಹೆಂಗಿಲ್ಲ ಎಲ್ಲ ಇಂಗ್ಲೀಷ್ದಲ್ಲೇ ಇರ್ತಾವ, ದೊಡ್ಡ ಬುಕ್ಸ್. ನಾನು ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಟೈಮ್ ನಾವು ಬಯಾಲಜಿ ಬುಕ್ ನೋಡ ನಾನು ತಲೆ ತಿರ್ಗೋದು ಅವತ್ತು. ಹೆಂಗ ಮಾಡ್ತೀನಪ್ಪ, ಹೆಂಗ್ ಓದ್ಬೇಕು ಹೆಂಗಿಲ್ಲ ಪಾಸ್ ಆಗ್ತೀನಿ ಹಂಗೆ ತಿಳ್ಕೊಂಡ್ನಿ. ಸೊ ನಾವು ನಮ್ಮ ಜೂನಿಯರ್ಗೆ ಒಂದು ಹೇಳೋದೊಂದೇ, ಯಾರು ಏನು ಎದುರ್ಕೋಬೇಡ್ರಿ, ಸ್ಟಾರ್ಟಿಂಗ್ ಎಲ್ಲರಿಗೂ ಹಂಗೆ ಆಗುತ್ತೆ. ನಮ್ಮ ಸರ್ ಅವ್ರ ಮೇಲೆ ಎಲ್ಲ ನಂಬಿಕೆ ಇದೆ. ಯಾಕಂದ್ರೆ ನಮ್ಮ ಸರ್ ಅವರು ಅದು ಹೇಳೋದಿನಲ್ರಿ, ನಾವು ಪಾಸ್ ಆಗೋದನ್ನ ಅಷ್ಟು ಕಷ್ಟ ಇತ್ತು. ಬಟ್ ನಮ್ಮ ಸರ್ ಅವರು ಈ ಲೆವೆಲ್ಗೆ ತಂದ ನನಗೆ. ನೀವೆಲ್ಲರೂ ಸರಿಗೆ ಓದಬೇಕು, ನಮ್ಮ ಹೆಸರನ್ನ ಮೇಲಕ್ಕೆ, ನಮ್ಮ ಕಾಲೇಜಿನ ಹೆಸರನ್ನ ಮೇಲಕ್ಕೆ ಕೊಂಡೊಯ್ಬೇಕು ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೀವನ ಕಾರಣ. Thank you, dear senior, for expressing your views towards the college. Now I would like to call Arun Prakash to speak a few words about their journey in this college. One book, one pen, one teacher can change the world. Good morning, good afternoon everyone, honorable chief guest, respected teachers and my dear friends. Today we are here gathered here to celebrate convocation ceremony and fresco of 2K24 college. It is a place where all the strangers meet at point and that to be converted into a good family at the end. And it is a college and it is a place where it is a first step to success in our life. And I would like to thank each and everyone teachers and for creating a good memories over here. And college, it is a place where we can achieve our goals in the first step itself. And I would like to thank you my parents for for joining me in this college for my education. And in this college we have a full skillful teachers and my amazing friends. And especially I would like to thank my friends for supporting each and everything. It may be good or bad. And I would like to speak few words to our teachers. First I would like to talk about our principal sir. He was keeping us very disciplined and I learned so many things from him. We are disciplined because of him. And thank you sir. And we are perfect in this organic chemistry because of him itself. And I would like to speak few words about our biology sir. He is the main pillar of our Pragati college. And he supports in everything. It may be for sports, future planning, and it may be anything. And after leaving this college also, he supports me in everything. And he given the suggestions like what course I have to do, what future plans I have to do. And I mainly thank Mahesh sir for joining me in this college. And I feel easy mathematics because of him itself. And Gopal Reddy sir, he may be not teaching with us, he may not teach with, for us, but he supported me in and out. And at the last moment, he given us important questions at all. Thank you, sir. Thank you, our senior Arun Prakash, to speak the words for our college. Now, it's time to present the opinion of students of class 11th and 12th. So, firstly, I would like to call Bharat, son of Mahadevappa, from 11th standard. ಕನ್ನಡಮ್ಮನ ಗುಡಿಯ ಮೇಲಿನ ಬಂಗಾರ ಕಳಸವಾಗಲು ನನಗಿಷ್ಟವಿಲ್ಲ. ಕನ್ನಡಮ್ಮನ ಗುಡಿಯ ಮೇಲಿನ ಬಂಗಾರ ಕಳಸವಾಗಲು ನನಗಿಷ್ಟವಿಲ್ಲ. ಕನ್ನಡಮ್ಮನ ಪಾದದ ಧೂಳಾಗಿಯೋ ಕನ್ನಡಮ್ಮನ ಗುಡಿಯ ಕಲ್ಲಾಗಿಯೋ ಮಣ್ಣಾಗಿಯೋ ಇರಲು ಇಚ್ಛಿಸುತ್ತೇನೆ.
ಎಂದು ಹೇಳುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಪ್ರಾಂಶುಪಾಲರೇ ಮತ್ತು ನನ್ನ ಹೆರಿನ ಉಪನ್ಯಾಸಕರೇ, ಇಂದಿನ ಕಾರ್ಯಕ್ರಮದ ಬಗ್ಗೆ ನಾನು ಒಂದೆರಡು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ನಾನು ರಂಜೋಳ್ ಎಂಬ ಊರಿನಲ್ಲಿ 10ನೇ ತರಗತಿಯನ್ನು ಮುಕ್ತಾಯ ಮಾಡಿ ನಾನು ಒಳ್ಳೆಯ ಕಾಲೇಜ್ಗಾಗಿ ಹುಡುಕಾಡುತ್ತಿದ್ದಾಗ ನಮಗೆ ಒಂದು ದೇವಸ್ಥಾನದಂತಹ ಕಾಲೇಜ್ ನನಗೆ ಸಿಕ್ಕಿತು. ನನ್ನ ವರ್ಗಾವಣೆಯ ಪತ್ರವನ್ನು ತೆಗೆದುಕೊಂಡು ಅಲ್ಲಿ ಅಡ್ಮಿಷನ್ ಮಾಡಿದೆ. ಆ ಕಾಲೇಜ್ ಯಾವುದೇ ಅಲ್ಲ, ಪ್ರಗತಿ PU ಕಾಲೇಜ್ ಅಂತ ಹೇಳಕ್ಕೆ ಊರಿನ ಇದೆ. ಮತ್ತು ಇಲ್ಲಿನ ಪ್ರಾಂಶುಪಾಲ್ ಸರ್ ಆಗಿರುವ ಶಿವಕುಮಾರ್ ಸರ್ ಅನ್ನು ನಾವು ಪಡೀಲಿಕ್ಕೆ ಯಾವ ಜನ್ಮದ ಪುಣ್ಯ ಮಾಡಿದ್ರು ಇಂಥ ಸಾರ್ ಸಿಗ್ತಿರಲಿಲ್ಲ ಅಂತ ಸರ್ ಇಲ್ಲಿದ್ದಾರೆ ಅಂತ ಹೇಳಕ್ಕೆ ಪಡ್ತೀನಿ. ಮತ್ತು ನನ್ನ ಸೀನಿಯರ್ಸ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸೀನಿಯರ್ಸ್ ನೋಡಿ ನಾವೇನು ಕಲಿಬೇಕಪ್ಪ ಅಂತಂದ್ರೆ ಸಿಸ್ಟಮ್ ಬಗ್ಗೆ, ಅಂದ್ರೆ ಶಿಸ್ತು, ಡಿಸಿಪ್ಲಿನ್. ಅವರ ಡಿಸಿಪ್ಲಿನ್ ಆಗಿರ್ಬೋದು ಮತ್ತು ಯಾವ ತರ ಓದ್ತಾರ ಅನ್ನೋದಾಗಿರ್ಬೋದು, ಅವ್ರ ನೋಡಿ ನಾವು ಕಲಿಬೇಕಾಗಿರತಕ್ಕಂಥದ್ದು. ಮತ್ತು ನಾನು ಹಲವಾರು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಮೊದಲನೇ ದಿನ ಈ ಕಾಲೇಜ್ ಬರುವಾಗ ಬಹಳ ಭಯವಾಗಿತ್ತು. ನಾನು ಕನ್ನಡ ಮೀಡಿಯಂ ಹೇಗೆ ಹೇಳ್ತಾರೋ ಏನು ಅಂತ ಬಹಳಷ್ಟು ಭಯವಾಗ್ತಿತ್ತು. ಆ ಸಂದರ್ಭದಲ್ಲಿ ಇಲ್ಲಿನ ವಾತಾವರಣ ಆಗಿರ್ಬೋದು, ಇಲ್ಲಿನ ಪ್ರಾಂಶುಪಾಲ್ ಸರ್ ಆಗಿರ್ಬೋದು, ಇಲ್ಲಿನ ಉಪನ್ಯಾಸಕರಾಗಿರ್ಬೋದು, ಅವರು ನನ್ನಲ್ಲಿರುವ ಭಯವನ್ನು ಒಡೆದು ಓಡಿಸಿದ್ರು. ಅಂತಹ ಪ್ರಾಂಶುಪಾಲರಾಗಿರ್ಬೋದು, ಅಂತ ಉಪನ್ಯಾಸಕರಾಗಿರ್ಬೋದು, ಅಂತ ವಾತಾವರಣ ಇಲ್ಲಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿಂದ ನಮ್ಮೂರಿಗೆ 38 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಂದ ಬರ್ಬೇಕಾದ್ರೆ ನಾವು ಹಲವಾರು ಕಷ್ಟಗಳನ್ನು ಎದುರಿಸಿ ಬರ್ತಿದ್ದೆವು. ಆದ್ರೆ ನಮ್ಗೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ನಮ್ಗೆ ಒದಗಿಸಿಕೊಟ್ರು. ನಮ್ಗೆ ಒಬ್ರು ಸೀನಿಯರ್ ಆದ ಸೆಕೆಂಡ್ ಇಯರ್ ಅವ್ರಿಗೆ ನಾನು ಧನ್ಯವಾದವನ್ನು ಹೇಳಕ್ಕೆ. ಮತ್ತೆ ನಮ್ಗೆ ನಿನ್ನೆ ನಮ್ಮ ಸೀನಿಯರ್ಸ್ ಹಲವಾರು ಹಾಸ್ಯಕರವಾದ ಆಟಗಳನ್ನು ಕೂಡ ಆಡಿಸಿದ್ರು. ಅದನ್ನೆಲ್ಲ ನಾವು ಬಹಳ ಖುಷಿಯಿಂದ ಆಡಿದ್ವಿ. ಮತ್ತು ಪ್ರಥಮ ಸ್ಥಾನವನ್ನು ಪಡೆದವರಿಗೆ ಬಹುಮಾನಗಳನ್ನು ಕೂಡ ವಿತರಿಸ್ತಾರೆ. ಹಾಗಾಗಿ ನಮ್ಮ ಸೀನಿಯರ್ಸ್ಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ನನ್ನ ಕಾಲೇಜ್ ಬಗ್ಗೆ ನಾನು ಒಂದು ಕವನವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಇರುವುದು ಕರ್ನಾಟಕದಲ್ಲಿ, ಗುಲಾಬಿ ಇರುವುದು ಗುಲ್ಬರ್ಗದಲ್ಲಿ, ಆದರೆ ನಾನು ಇರುವುದು ಪ್ರಗತಿ PU ಕಾಲೇಜ್ನಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೊನೆಯದಾಗಿ ನಿಮ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಪುಸ್ತಕ ನನ್ಗೆ ಎಲ್ಲರಿಗೂ ಒಂದು ಮಾತಾಡುತ್ತೆ. ಏನಪ್ಪಾ ಅಂತಂದ್ರೆ, ನೀನು ನನಗೆ ತಲೆ ತಗ್ಗಿರೋದಿದ್ರೆ ನಾನು ನಿಮ್ಗೆ ಒಂದು ತಲೆ ಎತ್ತುವಂತೆ ಮಾಡ್ತೇನೆ ಅಂತ ಹೇಳುತ್ತೆ ಪುಸ್ತಕ ನನ್ಗೆಲ್ಲರಿಗೂ. ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಕೊಟ್ಟ ಹೇಳ್ತೇವೆ. ಮತ್ತು ನಮ್ಮ ಪ್ರಾಂಶುಪಾಲರಿಗೂ ಮತ್ತು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಶರಣಾರ್ಥಿಗಳನ್ನು. Thank you, Bharat, for your valuable words. Now, I would like to request Rishika to speak some words about our college. Have a big applause for her. Good noon to all. Estimated principal, sir, respected teachers, honorable guests, dear juniors, and my fellow graduates. Today we gather not just to celebrate the end of our journey at Pragati PU College, but to honor the experiences and lessons that have shaped us into who we are. As I stand here, memories flood back, and I realize how profoundly this college and its incredible educators have influenced our lives. Shiv sir, your guidance as both our principal and chemistry teacher has been like a catalyst, sparking our curiosity and igniting a love for learning. You have set high standards and created an environment where we can thrive. In the chemistry lab, your enthusiasm turned complex theories into exciting adventures, making learning feel like a thrilling exploration.
Beyond the classroom, you have been a mentor and inspiration, showing us the education is about nurturing curiosity and following our passions. Balancing your principal duties with personal connections to each student has been remarkable. You have inspired us to reach our full potential and have been a constant source of support. Ambika ma'am, you have shown us that much like in chemistry, the right condition and a bit of patience can turn ordinary elements into something extraordinary. Together with you, sir, you have made navigating the periodic table of the life and a little easier for us. Mahesh sir and Gopal Reddy sir, you have demystified mathematics, teaching us that life, like a math, is full of equations, some simple, some complex. You have shown us that persistent any problem can be solved and that every challenge has its own unique solution. Lakshman sir, through your biology lessons, we learn to appreciate the intricate design of life in itself, just as cells work together to form a living organism. Our experiences here have come together to shape our identities. Nandakishore sir, you have helped us to understand the fundamental laws of the universe through physics. You have taught us that whether through Newton's law or in life, every action has a reaction, and our choices today will shape our futures tomorrow. Balgopal sir, Balraj sir and Ashappa sir, you have given us the gift of language. You have taught us that our words have power, that through Hindi, English and Kannada, we have communicated ideas, expressed our emotions and made the difference in the world. Your lessons have trained us with the keys to countless doors of opportunity. A special mention to Akhtar Pare sir, our secretary, whose unwavering support ensured that we never hesitate to approach him with any issue. Your care and attention made our PUC course a smooth and enriching experience. As I reflect on my journey from first day of second PUC to final board exam, I am filled with a sense of accomplishment and gratitude. The knowledge we have gained, the friendship we have formed, and the memories we have created will remain with us forever. To our juniors, I say this: embrace your movement and every lesson. Our teachers are here to guide you, just as they guided us. This college is not just a place of learning, and it is a family that nurtures and supports us. And to me, fellow graduates, congratulations. We have worked hard to reach this point, and today we stand on the threshold of new beginnings. Let us take the wisdom, values and knowledge imparted to us by Pragati PU College and apply them as we step into the future. Thank you to everyone. Shiv Kumar sir, Mahesh sir, Gopal Reddy sir, Lakshman sir, Ambika ma'am, Madhya ma'am, Balgopal sir, Balraj sir, Ashappa sir, Akhtar Pare sir, Vijay sir, Ibrahim uncle and Basappa Tata, who have been now this incredible journey. Let's celebrate our achievements today and look forward to the bright and exciting adventures that lie ahead. Thank you, one and all. Thank you, my dear super senior, for your precious words. Guys, I want to request you show some energy. खाना खाना है कि नहीं तुम सबको? Show some energy. We feel honored to have such a great, honorable, respected personalities on our dais today. So I request them to kindly motivate and inspire the students with their valuable words. Firstly, I would like to request Channa Reddy sir, headmaster of Pragati Primary and High School, to share their experience and give inspiration to all the students. ಸರಸ್ವತಿಯ ಪಾದಾರವಿಂದಗಳಿಗೆ ನಮಿಸುತ್ತಾ ಈ ಒಂದು ಪ್ರಥಮ PU ಮಕ್ಕಳಿಗೆ ಸ್ವಾಗತ ಸಮಾರಂಭದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ವಾರಾಣರೇ ಹಾಗೂ ಉಪನ್ಯಾಸಕ ವೃಂದರೇ, ಪತ್ರಕರ್ತರೇ, ಮುದ್ದು ಮಕ್ಕಳೇ, ಈ ಒಂದು ಸ್ವಾಗತ ಸಮಾರಂಭದಲ್ಲಿ
2023-24ನೇ ಸಾಲಿನ ದ್ವಿತೀಯ PU ಮಕ್ಕಳಿಗೆ ಒಂದು ಸನ್ಮಾನವನ್ನು ಇಟ್ಟುಕೊಂಡು ಎಲ್ಲ ಮಕ್ಕಳನ್ನು ಕರೆಸಿ ಸನ್ಮಾನವನ್ನು ಇಟ್ಟುಕೊಂಡು ಸನ್ಮಾನ ಮಾಡಿದ್ದಕ್ಕೂ ಈ ಒಂದು ಸಂಸ್ಥೆಯವರೆಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂತಹ ಮಕ್ಕಳಿಗೆ ನಾವು ಸಂಸ್ಥೆಯ ಕಡೆಯಿಂದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಅಂತಂದ್ರೆ ಮಕ್ಕಳನ್ನು ಒಂದು ಮುಂದಿನ ಭವಿಷ್ಯವನ್ನು ಸುಗಮವಾಗಿ ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಕೆಲವೊಂದು ಮಕ್ಕಳು ಈಗ ನಿರ್ಮಲ ಆಗಲಿ, ನೆಕ್ಸ್ಟ್ ಬಸಪ್ಪ ಎಂಬ ವಿದ್ಯಾರ್ಥಿಗಳು ನಮಗೆ ಲೆಕ್ಚರರ್ಸ್ ಕೆಲವು ಪಿಲ್ಲರ್ಗಳಾಗಿದ್ದಾರೆ. ಪಿಲ್ಲರ್ಗಳು ಅಷ್ಟೇ ಅಲ್ಲ, ಪಿಲ್ಲರ್ ಆಗಿದ್ದಾರೆ, ಮನೆ ಕಟ್ಟಿದ್ದಾರೆ, ಸುಣ್ಣ ಹಾಕಿದ್ದಾರೆ, ಬಣ್ಣನೂ ಹಚ್ಚಿದ್ದಾರೆ. ಶೋಭೆ ಯಾವಾಗ ಬರುತ್ತೆ ಅಂತಂದ್ರೆ ಆ ಮನೆಗೆ ಈಗ ನಿರ್ಮಲ ತಾಲೂಕಕ್ಕೆ ಪ್ರಥಮವಾಗಿ ಬಂದಳು. ತಾಲೂಕಕ್ಕೆ ನಮ್ಮ ಕಾಲೇಜಿನಿಂದ ದ್ವಿತೀಯ ಸ್ಥಾನವನ್ನು ಪಡೆದಳು ತಾಲೂಕಕ್ಕೆ. ಆದರೆ ಈ ಒಂದು ಮನೆ ಯಾವ ರೀತಿ ಶೋಭೆ ತರುತ್ತೆ ಕಲರ್ ಹಾಕಿದ ನಂತರ ಅಂತಂದ್ರೆ ಆ ರೀತಿ ಕಲರ್ ಹಾಕಿರ್ತಾ ಇರ್ತಾರೆ ನಮ್ಮ ಲೆಕ್ಚರರ್ಸ್ಗಳು. ನೀವು ಈ ಸಲ ಜಿಲ್ಲೆಗೆ ಇಲ್ಲ ರಾಜ್ಯಕ್ಕೆ ಒಂದು ಶೋಭೆ ತರಬೇಕು ಅಂತಕ್ಕಂಥ ಒಂದು ಮಾತನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಮತ್ತು ಈ ಸಲ 2024-25ನೇ ಸಾಲಿನಲ್ಲಿ SSLC ಎಕ್ಸಾಮ್ ಯಾವ ರೀತಿ ನಡೀತು ಅಂತಕ್ಕಂಥದ್ದು ಪ್ರಥಮ PU ಮಕ್ಕಳಿಗೆ ಗೊತ್ತಿದೆ. ನಮ್ಮ ಶಿವಕುಮಾರ್ ರೆಡ್ಡಿ ಸರ್ ಪ್ರಿನ್ಸಿಪಾಲ್ರು ರಿಸಲ್ಟ್ ಬಂದು 8 ದಿವಸ ಆಯಿತು. ನಮಗೆ ಕಾಲೇಜಿಗೆ ಒಂದು 10 ಹುಡುಗರು ಅಡ್ಮಿಷನ್ ಆಗಲಿಲ್ಲ. ರಿಸಲ್ಟ್ ಬಂದು 10 ದಿನ ಆದ್ರೂ ಸಹಿತ ಕಾಲೇಜಿಗೆ 10 ಹುಡುಗರು ಅಡ್ಮಿಷನ್ ಆಗಲಿಲ್ಲ. ಇದೇ ಲ್ಯಾಬಿನ ಮುಂದೆ ಕೆಮಿಸ್ಟ್ರಿನೂ ಬಯಾಲಜಿ ಫಸ್ಟ್ ಲ್ಯಾಬಿನ ಮುಂದೆ ಕೂತು ಗಾಡಿನಾಗ ಸರ್ ಹೆಂಗ್ ಮಾಡಮ್ರಿ ಅಂತಂದ್ರು. ಅಂಜ್ಕೋಬೇಡ ಸರ್, ಇನ್ನೂ ಟೈಮ್ ಇದೆ, ನೀವು ಹೀಗೆ ಅನ್ಸ್ತಾ ಇದ್ರಪ್ಪ ಅಂತಂದ್ರೆ ಮುಂದೆ ಬಹಳ ಇದೆ ನಮಗೆ, ಹೀಗೆ ಅಂಜ್ಕೋಬೇಡ ಸರ್ ನೀನು ಅಂತಂದು ಲಕ್ಷ್ಮಣ್ ಸರ್ ಮತ್ತು ಗೋಪಾಲ್ ರೆಡ್ಡಿ ಸರ್ ನನಗೆ 10th ಮಕ್ಕಳದ ಅಟೆಂಡೆನ್ಸ್ ತಂದು ಕೊಟ್ಟರು. ಅಲ್ಲಿಗೆ ಸರ್ ಈ ಮಕ್ಕಳಿಗೆ ನೀವು ಫೋನ್ ಮಾಡ್ರಿ, ಮಕ್ಕಳಿಗೆ ಫೋನ್ ಮಾಡೋದಕ್ಕಿಂತ ಮಕ್ಕಳು ಫೋನ್ ಮನೆಗೆ ಹೋದ್ರೆ ಆಯ್ತಲ್ಲ ಅಂತಂದು ನಾವು ಮನೆಗಳಿಗೆ ತಿರುಗಲಿಕ್ಕೆ ಪ್ರಾರಂಭ ಮಾಡಿದೆವು. ನೀವು ಇಲ್ಲಿ ಇದ್ದಿರ್ಬೋದು. ನಾವು ಮನೆಗಳಿಗೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಮನೆಗೆ ಬಂದು ಏನಮ್ಮ ನಮ್ಮಲ್ಲಿ ಇಂಥ ಲೆಕ್ಚರರ್ಸ್ ಇದ್ದಾರೆ, ಹಗಲು ರಾತ್ರಿ ನಿಮ್ಮ ಸಲುವಾಗಿ ಏನಪ್ಪ ಅಂತಂದ್ರೆ ದುಡಿತಾ ಇರ್ತಾರೆ ಅವರು. ನೀವು ನಿಮ್ಮನ್ನು 6:30-7 ಆದ್ರೂ ಸಹಿತ ಮನೆಗೆ ಬಿಡಂಗಿಲ್ಲ. ಗೊತ್ತಿರ್ಬೋದು ಈಗ ಫಸ್ಟ್ PUC ದವರಿಗೆ ಮತ್ತು ಸೆಕೆಂಡ್ PUC ದವರಿಗೆ ಮತ್ತು ಓದ್ ಬ್ಯಾಚಿನವರಿಗೆ 6-6:30 ಆದ್ರೂ ಕೂಡ್ಬೇಕಿಲ್ಲ, ಯಾವ ಬಸ್ ಹೋದ್ರೂ ನಾವು ಬಿಟ್ಟು ಬರ್ತೀವಿ ಅಂತ ಧೈರ್ಯವನ್ನು ತುಂಬಿರ್ತಕ್ಕಂಥ ಲೆಕ್ಚರರ್ಸ್ ಇದ್ದಾರೆ. ನೀವು ಸಹಿತ ಈ ಒಂದು ಕಾಲೇಜಿನಲ್ಲಿ ಉತ್ತಮ ಒಂದು ಅಭ್ಯಾಸವನ್ನು ಮಾಡಿ ರಾಜ್ಯಕ್ಕೆ ಮತ್ತು ಹೆಸರನ್ನು ತರುತ್ತೀರಿ ಅಂತಕ್ಕಂಥದ್ದು. ಪ್ರಗತಿ ಅಂದ್ರೆ ಒಂದು ಅಭಿವೃದ್ಧಿ ಅಂತಕ್ಕಂಥ ಒಂದು ಮಾತನ್ನು ನಿರ್ಮಲಾ ಅವರು ಹೇಳಿದರು. ಈ ಅಭಿವೃದ್ಧಿ ಕಾರ್ಯ ಎಲ್ಲಿದೆ ಅಂದ್ರೆ ಅದು ಪ್ರಗತಿ ಶಾಲೆಯಲ್ಲಿದೆ ಅಂತಕ್ಕಂಥದ್ದು ನೀವೆಲ್ಲರೂ ತೋರಿಸ್ಕೊಡ್ತೀರಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನನಗೆ ಈ ಒಂದು ಸಂದರ್ಭದಲ್ಲಿ 2 ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for expressing your valuable words towards our college. Now I would like to request P. Venkata Reddy, sir, a member of Indian Education Society, to share their experience and give inspiration to all the students. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಇವತ್ತಿನ ದಿನ ಪ್ರಗತಿ PUC ಕಾಲೇಜಿನ ಫ್ರೆಷರ್ ಪಾರ್ಟಿ ಅಂತ ಹೊಸದಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಹಾಗೂ ಹೋದ ವರ್ಷ ಏನು ಕಾಲೇಜ್ ಮುಗಿಸ್ಕೊಂಡು ಹೋಗಿದ್ದಾರೆ ಅವರಿಗೆ ಒಂದು ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಎರಡನ್ನೂ ಸೇರಿ ಮಾಡ್ತಾ ಇದ್ದಾರೆ. ಇದು ಒಂದು ಶುಭ ಸೂಚಕ. ಹಾಗೂ ಇವತ್ತಿನ ದಿನ
ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗೋವಿಂದರಾವ್ ಕಾಮಿಂಗವರೇ ಹಾಗೂ ಈ ಕಾಲೇಜಿನ ಸೆಕ್ರೆಟರಿಗಳಾಗಿರ್ತಕ್ಕಂಥ ಪ್ಯಾರೇಜಿಯವರೇ ಹಾಗೂ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಸಂಜೀವ್ ಕುಮಾರ್ ಚಂದ್ರಪುರ್ ಅವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇಸ್ಮಾಯಿಲ್ ಅವರೇ ಹಾಗೂ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ ಹಾಗೂ ಈ ಕಾಲೇಜಿನ ಪ್ರಾಚಾರ್ಯರೇ ಹಾಗೂ ಮುಖ್ಯ ಗುರುಗಳೇ ಹಾಗೂ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಮುದ್ದು ಮಕ್ಕಳೇ, ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ, ಇವತ್ತು ನಾನು ದೀರ್ಘವಾಗಿ ಭಾಷಣ ಮಾಡೋದಿಲ್ಲ. ನನಗೆ ಭಾಷಣ ಬರೋದೇ ಇಲ್ಲ. ಮುಖ್ಯವಾಗಿ ನಾನು ಸುಮ್ಮನೆ ಗೆಸ್ಟ್ ಆಗಿ ಕರೆದಿದ್ರು, ಸುಮ್ಮನೆ ಬಂದ್ಬಿಟ್ಟೆ. ಯಾಕಂದರೆ ಮಾತಾಡೋರು ಭಾಳ ಜನ ಇದ್ದರು, ಅವರೆಲ್ಲ ಅನುಪಸ್ಥಿತಿ. ಯಾಕಂದರೆ ಸ್ವಾಮೀಜಿಯವ್ರಿಗೆ ಒಂದು ಪೂಜೆ ಇತ್ತು, ಅವರು ಹೋಗ್ಬಿಟ್ರು. ನಮ್ಮ ಡಿ ಡಿ ಸಾಹೇಬ್ರಿಗೆ ಫೋನ್ ಮಾಡಿದ್ದೆ, ನಾನೇ ಫೋನ್ ಮಾಡಿದ್ದೆ, ಇಲ್ಲ ನನ್ನ ಪರ್ಸನಲ್ ಕೆಲಸ ಇದೊಂದು ಸರಿ ಇಲ್ಲ, ನೆಕ್ಸ್ಟ್ ಟೈಮ್ ಬರುತ್ತೇನೆ ಅಂತ. ಸುಮ್ಮ ಕೊನೆಗೆ ಬಂದು ನನಗೂ ಸುಮ್ಮನೆ ಹೆಂಗೆ ಬರ್ತೀಯಲ್ಲ ಗೆಸ್ಟ್ ಕಾಲೇಜ್ ಮೆಂಬರು ಬಂದುಬಿಡಪ್ಪ ಅಂತಂದರು. ನಾನು ಬಂದು ಕುಂತೆ ಮಾತಾಡೋದು, ಏನು ಮಾತಾಡಬೇಕಪ್ಪ ಅನ್ನೋದು. ಈಗ ನೀವು ಮಾತಾಡಿದ್ದೆ ನಾನು ಮಾತಾಡಬೇಕು. ಆದರೂ ಕೂಡ ಈ ಒಂದು ಕಾಲೇಜು ಪ್ರಾರಂಭ ಆಗಿದ್ದ ವರ್ಷದಲ್ಲಿ ನಾವು 2021-22ನೇ ಸಾಲಿನಲ್ಲಿ ಕೊನೆಯ ಹಂತದವರೆಗೂ ಕೂಡ ನಮಗೆ ಪರ್ಮಿಷನ್ ಸಿಗಲಿಲ್ಲ, ಕೋರ್ಟ್ ಸಿಗಲಿಲ್ಲ. ಆ ಕೋರ್ಟ್ ಸಿಗಲಾರ್ದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಭಾಳಷ್ಟು ಕಷ್ಟಪಟ್ಟೆವು. ನಾವು ಸಿಗ್ತದೇ ಇಲ್ಲ. ನಾವು ಅಡ್ಮಿಷನ್ನು ಮಾಡಲಿಲ್ಲ, ಯಾವ ಹುಡುಗರು ಕೂಡ ಯಾರ ಹತ್ರ ಹೋಗಲಿಲ್ಲ. ನಮ್ಗೆ ಕೊನೆ ಕೋಡ್ ಬಂದಾಗ ಎಲ್ಲ ಡೇಟ್ ಇನ್ನೂ 2 ದಿನ ಉಳಿದಿತ್ತು. ಎಲ್ಲ ಕಾಲೇಜಲ್ಲಿ ಎಲ್ಲ ಮಕ್ಕಳು ಸೇರಿಬಿಟ್ಟು ಏನು ಮಾಡಬೇಕು, ಕಾಲೇಜ್ ನಡೆಸಲೇಬೇಕಲ್ಲ, ಇಲ್ಲಾಂದ್ರೆ ಪರ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಹೆಂಗೋ ಓಡಾಡಿ ಮಾಡಿ ಎಲ್ಲ ಶಿಕ್ಷಕರನ್ನ ಹಿಡ್ಕೊಂಡು ಒಂದು 19 ಜನರನ್ನು ನಾವು ರೆಡಿ ಮಾಡಿದ್ದೀವಿ. 19 ಜನ ಫಸ್ಟ್ ಬ್ಯಾಚ್ನಲ್ಲಿ ರೆಡಿ ಮಾಡಿದ ಮೇಲೆ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್, ಅದೇ ಸೆಕೆಂಡ್ ಇಯರ್ ವರ್ಷದಲ್ಲಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಕೂಡ ಒಂದು 19 ಜನ 23 ಜನ ಏನೋ ಬಂದಿದ್ರು ಟೋಟಲ್ಲು. ಅದರಲ್ಲಿ 19 ಜನ ವಿದ್ಯಾರ್ಥಿಗಳು ಭಾಳ ಆಣಿ ಮುತ್ತುಗಳು ಅಂತ ಹೇಳ್ತೀವಿ ಅವ್ರನ್ನ. ಯಾಕಂದರೆ ಅವರು ಅಷ್ಟೊಂದು ನಂಬಿಕೆ ಇಟ್ಕೊಂಡು ಈ ಕಾಲೇಜಿಗೆ ಬಂದಿದ್ದಾರೆ, ಅಷ್ಟೇ ಒಂದು ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಸುಮ್ಮನೆ ಬಂದಿಲ್ಲ ಅವರು. ಇಲ್ಲಿರ್ತಕ್ಕಂಥ ಶಿಕ್ಷಕರ ಮೇಲೆ ನಂಬಿಕೆ ಇತ್ತು. ಆ ನಂಬಿಕೆಯನ್ನು ಉಳಿಸ್ಕೊಂಡು ಇವತ್ತಿನ ದಿನ ಆ ಒಂದು ಫಲಿತಾಂಶವನ್ನು ಈ ಕಾಲೇಜಿಗೆ ತಂದು ಕೊಟ್ಟಿದ್ದಾರೆ. ಅಷ್ಟು ನಂಬಿಕೆ ಇಟ್ಕೊಂಡು ಈ ಕಾಲೇಜಿಗೆ ಬಂದಿದ್ದಾರೆ ಅಂದರೆ ಕಾಲೇಜ್, ಯಾಕಂದರೆ ಒಬ್ಬ ವ್ಯಕ್ತಿಯ ಮೇಲೆ ಹೋಗ್ತದ ಒಂದು, ಅಲ್ಲಿರ್ತಕ್ಕಂಥ ಶಿಕ್ಷಕರ ಮೇಲೆ ಆ ಪ್ರಭಾವ ಇರ್ತದೆ. ಆ ಶಿಕ್ಷಕರಿದ್ದಾಗ ಏನಾಗ್ತದೆ, ಒಳ್ಳೆಯ ಶಿಕ್ಷಕರಿದ್ದಾಗ ಶಿಕ್ಷಣ ಅನ್ನೋದು ಒಳ್ಳೆಯದು ಸಿಗ್ತದೆ. ಅದನ್ನು ಇಲ್ಲಿ ಆ ವಿದ್ಯಾರ್ಥಿನಿಯರು ಬೆಳೆಸಿದ್ದಾರೆ. ಇವತ್ತಿನ ಜನ 19 ಜನ, ಇವತ್ತು 19 ಜನ ಸ್ಟೇಜ್ ಮೇಲೆ ಕುಂತಿದ್ದಾರೆ. ಅದರಲ್ಲಿ 3 ಜನ ನಾವು ಡಮ್ಮಿ ಕ್ಯಾಂಡಿಡೇಟ್ಸ್, ಅವ್ರು ಬರಲೇ ಇಲ್ಲ ಕಾಲೇಜಿಗೆ. ಸುಮ್ಮನೆ ನಾವು ತೋರಿಸ್ಬೇಕಾಗಿತ್ತು, ಅವ್ರು ಬಂದೇ ಇಲ್ಲ. ಬಟ್ 19 ಜನ ಬಂದಿದ್ದಾರೆ. 19 ಜನ ರಿಸಲ್ಟ್ ಬಂದಾಗ ನಮ್ಗೆ ಬಹಳ ಹೆಮ್ಮೆ ಆಯಿತು. ಯಾಕಂದರೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಈ ವಿದ್ಯಾರ್ಥಿಗಳು ನಂಬಿಕೆ ಇಟ್ಕೊಂಡು, ಯಾಕಂದರೆ ಇಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಉಪನ್ಯಾಸಕರನ್ನ ಆರಿಸಿ ನಾವು ಕರ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂದರೆ ಆ ಸಂದರ್ಭದಲ್ಲಿ ಪ್ರಾರಂಭದ ವರ್ಷದಲ್ಲಿ ನಾವು ಯಾರ್ಯಾರನ್ನ ಕರ್ಕೊಂಡು ಬಂದರೆ ನಮ್ಮ ಕಾಲೇಜ್ ಭಾಳ ಸ್ಟ್ಯಾಂಡ್ ಆಗುತ್ತೆ. ಯಾಕಂದರೆ ಕಾಲೇಜ್ನಲ್ಲಿ ಇವತ್ತು 3-4 ಕಾಲೇಜ್ ಇವೆ, ಕಾಂಪಿಟೇಷನ್ ಜಾಸ್ತಿ ಇದೆ ನಮಗೆ. ಗೌರ್ಮೆಂಟ್ ಕಾಲೇಜ್ ಇರೋದು, ಗೌರ್ಮೆಂಟ್ ಕಾಲೇಜ್ 2, ಪ್ರೈವೇಟ್ ಕಾಲೇಜ್ 3. ಆ 3 ಕಾಲೇಜಲ್ಲಿ ಗುದ್ದಾಡೋದು ಜಾಸ್ತಿ. 3 ಕಾಲೇಜ್ ಜನರು ಎಲ್ಲ ಮಕ್ಕಳು ಮನೆಗೆ ಹೋಗೋರು. ನನ್ನ ಕಾಲೇಜ್ ಚೆನ್ನಾಗಿದೆ, ನಿನ್ನ ಕಾಲೇಜ್ ಚೆನ್ನಾಗಿದೆ ಬರ್ರಿ ಅಂತ ಕೇಳ್ತಾ ಇದ್ರು ಅವರು. ಬಟ್ ನಾವು ಕೇಳೋ ತನಕ ಹೋಗಬಾರ್ದು. ಈ ವರ್ಷ ನಮ್ಮ ವಿದ್ಯಾರ್ಥಿನಿಯರು ಏನು ಸಾಧನೆ ಮಾಡಿದ್ದಾರೆ, ಆ ಸಾಧನೆ ಆ ಮಕ್ಕಳು ತಾವಾಗಿ ಪ್ರೇರಣೆಯಿಂದ ಬರ್ತಕ್ಕಂಥ ಒಂದು ಮಾರ್ಗನ ಹಾಕಿಕೊಟ್ಟಿದ್ದಾರೆ ನಮಗೆ. ಆಮೇಲೆ ನಮಗೆ ಈ ವರ್ಷ ಏನಾಗಿತ್ತು, ನಾವು 100 ಗಡಿ ದಾಟಿತ್ತು, 125 ಜನ ಬಂದರು. 25 ಜನ ವಾಪಸ್ ಕಳಿಸ್ಬೇಕಾಗಿತ್ತು. ಯಾಕಂದ್ರೆ ಇರೋ ಕೋಟ 80, ಒಂದು ಸೆಕ್ಷನ್ಗೆ 80. ಈಗ ಯಾಕೆ ಬಂದರು ಇಷ್ಟು ಜನ ಮಕ್ಕಳು ಅಂದರೆ, ಇಲ್ಲಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ, ಇಲ್ಲಿರ್ತಕ್ಕಂಥ ಉಪನ್ಯಾಸಕರು, ಇಲ್ಲಿರ್ತಕ್ಕಂಥ ವಾತಾವರಣ, ಆ ಮಕ್ಕಳು ಇಲ್ಲಿಗೆ ಬಂದು ಈ ಕಾಲೇಜನ್ನು ಚಾಯ್ಸ್ ಮಾಡ್ಕೊಂಡಿದ್ದಾರೆ ಮತ್ತು ಅದನ್ನು ಕೂಡ ಅವರು ಸಾಧನೆ ಮಾಡ್ತಾರೆ. ಮುಂದಿನ ವರ್ಷ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಜಿಲ್ಲೆಗೂ ಕೂಡ ಹೆಸರು ತರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅನೇಕ ಜನರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಅವರಿಗೆ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಇದ್ದಾರೆ. ಡೆಫಿನೆಟ್ಲಿ ನಾವು ಮುಂದಿನ ವರ್ಷದಲ್ಲಿ ನಾವು 200 ಸ್ಟ್ರೆಂತ್ ರೀಚ್ ಆಗಬೇಕು ಅಂತ ನಮ್ದು ಒಂದು ಕಲ್ಪನೆ ಇದೆ.
ಇದೇ ವರ್ಷ 150 ಅನ್ಕೊಂಡಿದ್ದೀವಿ, ಬಟ್ ಪರ್ಮಿಷನ್ ಕೊಡಲಿಲ್ಲ. ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಪರ್ಮಿಷನ್ ಸಿಗಲಿಲ್ಲ ನಮಗೆ. 80 ಕೋಟ ಲಾಸ್ಟ್ ಅಂದರೆ 100 ಮಾಡ್ಕೋರಿ ಅಂತ, ಆ 100ಕ್ಕೆ ಸ್ಟಾಪ್ ಆಗಿದೆ. ಬಟ್ ನೆಕ್ಸ್ಟ್ ಇಯರ್ ಇನ್ನೂ ಹೊಸ ಪ್ರಯೋಗಗಳು ಅಂದರೆ ಇನ್ನೂ ನಿಮಗೆ ಬೇಕಾಗಿರ್ತಕ್ಕಂಥ ಉತ್ತಮ ಸೌಲಭ್ಯಗಳು, ಶೈಕ್ಷಣಿಕ ಸೌಲಭ್ಯಗಳು, CET ನೀಟ್ ನಾವು ಈಗಾಗಲೇ ಲಾಸ್ಟ್ ಇಯರ್ನು ಕೂಡ CET ನೀಟನ್ನು ಕೂಡ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಕೆಲವು ದಿನ ಪೂರ್ತಿ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಬೆಂಗಳೂರವರು ಅಗ್ರಿಮೆಂಟ್ ಮಾಡಿಕೊಂಡು ಅವ್ರ ನಡುವೆ ನಮಗೆ ಸ್ವಲ್ಪ ಕೈ ಕೊಟ್ಟದಕ್ಕೆ ಕಂಪ್ಲೀಟ್ ಆಗಿ ಮಾಡಲಿಲ್ಲ. ಬಟ್ ಈ ವರ್ಷ ನಾವು ಈ ಎಕ್ಸಾಮ್ ಆದಮೇಲೆ ಕಂಟಿನ್ಯೂ ಆಗಿ ಅಕ್ಟೋಬರ್ಲಿಂದ, ಯಾಕಂದರೆ ಫಸ್ಟ್ ಟರ್ಮ್ ಯಾವಾಗಲೂ ಕೂಡ ಸಿಲೆಬಸ್ ಕಂಪ್ಲೀಟ್ ಆಗಬೇಕು. ಫಸ್ಟ್ ಎಕ್ಸಾಮ್ ಪಾಸ್ ಆಗಬೇಕು ನೀವು, ಆಮೇಲೆ ನೀವು CET ನೀಟ್ ಕೊಟ್ಟು ಅದ್ರ ಕಡೆ ಗಮನ ಕೊಡಬೇಕು. ಅದು ಕಂಪಲ್ಸರಿ. ಈಗ ಈ ಶಿಕ್ಷಕರು ಕೂಡ ನಿಮಗೆ ಅದ್ರ ಬಗ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಇಲ್ಲಿರ್ತಕ್ಕಂಥ ಉಪನ್ಯಾಸ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ಸದುಪಯೋಗ ಪಡಿಸಿಕೊಂಡು ನೀವು ಒಳ್ಳೆಯ ರಿಸಲ್ಟನ್ನು ತಂದುಕೊಳ್ತೀರಿ ಅಂತ ಹೇಳ್ತೀನಿ. ನೀವು ಜಾಸ್ತಿ ಜನ ಕೇಳ್ತಾ ಇರ್ತಾರೆ, ನೀವು ಎದರಲ್ಲಿ ಸಂತೋಷ ಪಡ್ತೀರಿ ಅಂತ. ಸಂತೋಷ ಯಾವಾಗ ಬರ್ತದ? ನಿಮ್ಮ ತಂದೆ ತಾಯಿಗಳಿಗೆ ಹೆಮ್ಮೆ ಆದಾಗ ನಿಮಗೆ ಸಂತೋಷ ಬರ್ತದೆ. ನೀವು ಏನಾದರೂ ಬಹಳ ಸಾಧನೆ ಮಾಡಿದಾಗ ನಿಮಗೆ ಬಹಳ ಹೆಮ್ಮೆ ಅನ್ನಿಸೋದು. ಅಲ್ಲಿ ಎಷ್ಟು ರೂಪಾಯಿ ಕೊಟ್ಟು ಕೂಡ ಅಂಥ ಸಂತೋಷ ನಮಗೆ ಸಿಗಲ್ಲ. ನೀವು ಇಷ್ಟು ದುಡ್ಡು ಇಟ್ಟು ಕೂಡ ನೀವು ಏನಾದರೂ ಒಂದು ಕ್ಷಣದಲ್ಲಿ ಸಂತೋಷ ಅನುಭವಿಸ್ತೀರಲ್ಲ, ಆ ಸಂತೋಷ ಎಷ್ಟು ಹಣ ಕೊಟ್ಟು ಕೂಡ ಪಡಲಿಕ್ಕೆ ಆಗಲ್ಲ. ಅದಕ್ಕೆ ನೀವು ಏನು ಪಾಸಾಗಿದ್ದೀರಿ, ಬಹಳ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶನ ತಂದಿದ್ರಿ. ನಮ್ಮ ಮುಂದೆ ಈ ವರ್ಷ ಮುಂದಿನ ವರ್ಷ ವಿದ್ಯಾರ್ಥಿಗಳು ಕೂಡ, ಯಾಕಂದರೆ ನಿಮ್ಮಲ್ಲಿ ಎನರ್ಜಿ ಜಾಸ್ತಿ ಇದೆ. ಆ ಎನರ್ಜಿ ಯಾಕಂದರೆ ಇರ್ತಕ್ಕಂಥ ವಾತಾವರಣ, ಯಾಕಂದರೆ ಪ್ರಕೃತಿಯ ಮಡಿಲಲ್ಲಿ ಕಲಿತಾ ಇದ್ದೀರಿ, ಊರಲ್ಲಿ ಇರ್ತಕ್ಕಂಥ ಪೊಲ್ಯೂಷನಲ್ಲಿ ಇಲ್ಲ. ಇಲ್ಲಿ ವಾತಾವರಣ ಕ್ಲಿಯರ್ ಆಗಿದೆ, ಎಲ್ಲ ಸುತ್ತಮುತ್ತ ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಓದಲಿಕ್ಕೂ ಕೂಡ ಬರಲಿಕ್ಕೂ ಕೂಡೋಕ್ಕೂ ಅನುಕೂಲ ಇದೆ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ, ಪದೇ ಪದೇ ಕೇಳ್ತಾ ಇದ್ದಾರೆ. ಅದಕ್ಕೆ ಒಮ್ಮೆ ರತನ್ ಟಾಟಾಗೆ ಹಿಂಗೆ ಕೇಳಿದಂತೆ, ನೀವು ಯಾವುದಕ್ಕೆ ಸಂತೋಷ ಪಡ್ತಿದ್ದೀವಿ ಅಂತ, ನೀವು ಯಾವುದನ್ನು ನೋಡಿದರೆ ಸಂತೋಷ ಪಡ್ತೀವಿ ಅಂತ ಕೇಳಿದಾಗ ಅವರು ಮೊದಲನೇದಾಗಿ ಹೇಳಿದರು, ಮೊದಲನೇ ಅಂತಂದರೆ ಬಹಳಷ್ಟು ಹಣ ಗಳಿಸಿ ಶ್ರೀಮಂತನಾಗಬೇಕು ಅಂತ. ಅದನ್ನು ನಾವು ಮಾಡಿದ್ರೆ ಆದರೂ ಕೂಡ ನನಗೆ ಸಿಗಬೇಕಾಗಿರ್ತಕ್ಕಂಥ ಸಂತೋಷ ನನಗೆ ಸಿಗಲಿಲ್ಲ. ಎರಡನೇ ಹಂತ ಏನಂತ ಹೇಳಿದ್ರು, ಬಹಳಷ್ಟು ಬೆಲೆ ಬಾಳುವಂಥ ವಸ್ತುಗಳನ್ನು ನಾನು ಸಂಪಾದನೆ ಮಾಡಬೇಕು, ಬಹಳಷ್ಟು ಬೆಲೆ ಬಾಳುವಂಥ ಸಂಪಾದನೆ ಮಾಡಬೇಕು ಮತ್ತು ಸಂಗ್ರಹಿಸಬೇಕು ಅಂತ ಆ ಸಂಗ್ರಹಣೆಯನ್ನು ಪ್ರಾರಂಭ ಮಾಡಿದರು. ಆದರೂ ಕೂಡ ಅವರಿಗೆ ಸಂತೋಷ ಸಿಗಲಿಲ್ಲ. ಅದರಿಂದ ಅವ್ರು ನಂತರ ಮೂರನೇ ಹಂತಕ್ಕೆ ಬಂತು. ನಾನು ಕೆಲವು ಹೊಸ ಯೋಜನೆಗಳನ್ನು ರೂಪಿಸ್ಕೊಂಡ್ರು ಯಾರು, ರತನ್ ಟಾಟಾ ಅವರು. ನಾನು ಒಬ್ಬನೇ ಬದುಕೋದಕ್ಕಿಂತ ಇನ್ನೂ ಅನೇಕ ಜನರಿಗೆ ಬದುಕಲಿಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು. ಅದಕ್ಕೆ ಅವ್ರು ಏನು ಮಾಡಿದರು, ಒಂದು ಹೊಸ ಉದ್ಯಮ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು. ಇವತ್ತು ರತನ್ ಟಾಟಾ ಮುಖೇಶ್ ಅಂಬಾನಿಗಿಂತ ಬಹಳ ದೊಡ್ಡ ಶ್ರೀಮಂತ ಆಗ್ತಾ ಇದ್ದ. ಆದರೆ ರತನ್ ಟಾಟಾ ಅವರು ಗಳಿಸಿರ್ತಕ್ಕಂಥ ಹಣದಲ್ಲಿ 40% ಹಣ ಮಕ್ಕಳು ಮತ್ತು ದೇಶದ ಅಭಿವೃದ್ಧಿಗೆ ವೆಚ್ಚ ಮಾಡ್ತಾ ಇದ್ದಾರೆ. ಅಂತ ಒಂದು ಮಹಾನ್ ವ್ಯಕ್ತಿ. ಅದರಿಂದಲೂ ಕೂಡ ಸಂತೋಷ ಆಗಲಿಲ್ಲ. ಅಷ್ಟು ಮಾಡಿದ್ರು ಕೂಡ ಅವ್ರಿಗೆ ಸಂತೋಷ ಆಗಲಿಲ್ಲ. ಕೊನೆಯದಾಗಿ ಅವ್ರು 4ನೇ ಹಂತಕ್ಕೆ ಅವ್ರ ಸ್ನೇಹಿತರಿದ್ರು. ಆ ಸ್ನೇಹಿತರು ಒಂದು ಕಾರ್ಯಕ್ರಮಕ್ಕೆ ಕರೆದರು. 400 ಜನ ಏನೋ 200 ಜನ ಏನೋ ಅಂಗವಿಕಲ ಮಕ್ಕಳಿದ್ರು. ಆ ಅಂಗವಿಕಲ ಮಕ್ಕಳಿಗೆ ಏನಾದರೂ ಮಾಡಬೇಕು, ಸ್ವಲ್ಪ ಅವರಿಗೆ ನೀವು ಏನಾದರೂ ಸಹಕಾರ ಮಾಡಿ ಅಂತ ಅವ್ರ ಸ್ನೇಹಿತರು ಅವ್ರ ಹತ್ರ ಬೇಡ್ಕೊಂಡಾಗ ರತನ್ ಟಾಟಾ ಅವರು ಕೂಡ ಓಕೆ ನೋಡೋಣ ಬರ್ತೀನಿ, ಅವ್ರು ಹೋಗೋರು ಅಲ್ಲ, ಆದರೂ ಕೂಡ ಅವ್ರಿಗೆ ಟೈಮ್ ಇರೋಲ್ಲ. ಆದರೂ ಕೂಡ ಟೈಮ್ ಕೊಟ್ಟು ಆ ಒಂದು ಫಂಕ್ಷನ್ಗೆ ಹೋದ್ರು. 200 ವಿದ್ಯಾರ್ಥಿಗಳಿಗೆ ದ್ವಿಚಕ್ರ ವಾಹನಗಳನ್ನು, ಅಂದರೆ ಫಿಸಿಕಲ್ ಡಿಸೆಬಿಲಿಟಿ ಇರ್ತಕ್ಕಂಥ ಮಕ್ಕಳಿಗೆ ಒದಗಿಸ್ಕೊಟ್ರು. ಆಗ ಅವ್ರು ಕೇಳಿದರು, ಎಲ್ಲ ಹುಡುಗರ ಹತ್ರ ಸಂತೋಷ, ಅವ್ರ ಕಣ್ಣಲ್ಲಿ ಸಂತೋಷ, ಆನಂದವನ್ನು ನೋಡಿದರು. ಇಷ್ಟು ಸಂಪಾದನೆ ಮಾಡಿದ್ರು ಕೂಡ, ಇಷ್ಟು ಹಣ ಇದ್ದರೂ ಕೂಡ ಇವತ್ತು ನಮ್ಗೆ ಏನು ಸಂತೋಷ ಆಗಿದೆ, ಈ ಮಕ್ಕಳ ಮುಖದಲ್ಲಿ ನಗು, ಅದು ನಮಗೆ ಯಾವತ್ತೂ ಕೊಟ್ಟಿಲ್ಲ ಅಂತ ಒಂದು ನಗು ನಿಮ್ಮ ಶಿಕ್ಷಕರ ಮುಖದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಅವನು ಹೇಳಿದ್ರೆ ಅದರಲ್ಲಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಒಬ್ಬ ಮಗು ಹೋಗಿ ರತನ್ ಟಾಟಾ ಅವರ ಕಾಲು ಹಿಡ್ಕೊಂಡು ಅವ್ರ ಮುಖನೇ ನೋಡ್ತಾ ಇದ್ದ. ಯಾಕಪ್ಪ ಈ ಥರ, ನಿಮ್ಗೆ ಇನ್ನೇನಾದರೂ ನಾನು ಹೆಲ್ಪ್ ಮಾಡ್ಬೋದಾ? ಇಲ್ಲ ಸರ್, ನೀವು ನಮ್ಮೆಲ್ಲ ಇಂಥ ಮಕ್ಕಳಿಗೆ ನೀವು ಹೆಲ್ಪ್ ಮಾಡಿದ್ರಲ್ಲ, ನಾನು ನಿಮ್ಮ ಮುಂದಿನ ಜನ್ಮ ಇದ್ದರೆ ನಿಮ್ಮಂಥವ್ರು ಒಂದು ವೇಳೆ ನಾನು ನಿಮಗೆ ಸತ್ತ ಮೇಲೆ ನನ್ನ ಸ್ವರ್ಗದಲ್ಲಿ ಒಂದು ವೇಳೆ ಭೇಟಿ ಆದರೆ ನಿಮ್ಮ ಮುಖನ ಪರಿಚಯ ಇಟ್ಕೊಂಡು ಅಲ್ಲಿ ಕೂಡ ನಿಮಗೆ ಧನ್ಯವಾದ ಹೇಳಬೇಕು ನಾನು ಅಂತ ಒಂದು ಮಾತನ್ನು ಅವ್ರು ಹೇಳಿದ್ರು.
ಅದಕ್ಕೆ ಜೀವನದಲ್ಲಿ ಶಿಸ್ತು, ಶಿಕ್ಷಣದ ಜೊತೆಗೆ ಸ್ನೇಹ ಭಾವ ಎಲ್ಲರೂ ಕೂಡ ಕಲಿತು ಇರುವ ಒಂದು ಮನಸ್ತತ್ವವನ್ನು ನಾವು ಬೆಳೆಸ್ಕೊಳ್ಬೇಕು. ಇಲ್ಲಿ ಒಂದು ಕಾಲೇಜ್ ವಾತಾವರಣ ಹೆಂಗಿರ್ತದೆ, 2 ವರ್ಷ ಹೈಸ್ಕೂಲ್ ನಾವು 1 to 7 ಒಂದು ಕಡೆ, ಈಗ 1 to 4 ಆಗಿದೆ, ಅದು ಬೇರೆ. ಆದರೆ ಮೊದಲು 1 to 7 ಒಂದು ಕಡೆ ಓದ್ತಾ ಇದ್ದೆವು. ಅಲ್ಲಿ ಗುರುಗಳ ಮೇಲೆ ಹೆಚ್ಚಿನ ಭಾವ ಇರ್ತಾ ಇತ್ತು. ನಂತರ ಏನಾಯಿತು, ಹೈಸ್ಕೂಲ್ ಬರ್ತಾರೆ 3 ವರ್ಷ. ಆ 3 ವರ್ಷದಲ್ಲಿ 3 ವರ್ಷ ಟೀಚರ್ಸ್ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ ಅಂತ ಅಲ್ಲಿಂದ ಸ್ವಲ್ಪ ಪ್ರೈಮರಿಗಿಂತ ಹೆಚ್ಚು ಶಿಕ್ಷಕರ ಮೇಲೆ ಅಭಿಮಾನ ಇತ್ತು. ಆದರೆ ಈ ಕಾಲೇಜ್ ಏನಿದೆ, PU ಕಾಲೇಜ್, ಇದು 2 ವರ್ಷ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ಇಲ್ಲಿ ಯಾರು ಶಿಕ್ಷಕರನ್ನ ಉಪನ್ಯಾಸಕರನ್ನ ನೆನಪಿಟ್ಕೊಳ್ಳೋದು ಭಾಳ ಕಡಿಮೆ. ಆದರೆ ಇವತ್ತಿನ ದಿನ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಏನು ಮಾತಾಡಿದಾರಲ್ಲ, ಶಿಕ್ಷಕರ ಬಗ್ಗೆ ಗೌರವ ತೋರಿಸಿದಾರಲ್ಲ, ಅದು ಬಹಳ ಹೆಮ್ಮೆಯ ವಿಷಯ. ಇವತ್ತು ನಾನು ಬಹಳ ಸಂತೋಷ ಪಡ್ತೀನಿ. ಈ ಕಾಲೇಜು ಇನ್ನೂ ಕೂಡ ಅಭಿವೃದ್ಧಿ ಆಗಲಿ ಅಂತ ನಾನು ಹಾರೈಸುತ್ತಾ, ನನಗೆ ಆಡಲಿಕ್ಕೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ Thank you, sir, for expressing your golden words. Now I would like to request Ismail Pyare sir, Vice President of Deccan Education Society, to share their experience and give inspiration to all the students. प्रेसिडेंट साहब, सेक्रेटरी साहब और एडमिनिस्ट्रेटिव साहब और तमाम स्टेज पे बैठे हुए मेहमान और प्रिंसिपल साहब और स्टाफ और प्यारे बच्चे, मैं 1-2 बात ही बोलना चाहता हूँ आप लोगों से। मेरा रिक्वेस्ट ये है कि फर्स्ट ईयर के जो बच्चे आए हुए हैं, एडमिशन लिए हुए हैं यहाँ पे, मैं उनसे ख़ास तौर पे गुजारिश करता हूँ कि वो किस्मत वाले हैं। बिल्कुल ये बात मैं फ़ख्र से बोल सकता हूँ, क्योंकि हमारे प्रगति में आप लोगों का सहयोग होना बहुत ज़रूरी है। क्योंकि हमारे पास स्टाफ इतना वेल स्टाफ है, हम अपने आप को फख्र करते हैं। इस बात के लिए मैं बोल सकता हूँ, क्योंकि प्रिंसिपल साहब इतने, हमारे प्रिंसिपल साहब और स्टाफ आप लोगों को एजुकेशन देने के लिए मौजूद है हमारे पास। आप लोग पढ़ने के लिए तैयार रहना है, क्योंकि जितना आप मेहनत से पढ़ेंगे उतना रिजल्ट अच्छा आएगा, ये मैं उम्मीद करता हूँ। क्या फर्स्ट ईयर स्टूडेंट से मैं रिक्वेस्ट करता हूँ कि वो अच्छा तालीम पाएंगे। मैं आप लोगों से पूछना चाहता हूँ, फर्स्ट ईयर स्टूडेंट से तालीम पाएंगे, अच्छा एजुकेशन? बिल्कुल मेहनत करना चाहिए आप लोग। जब मेहनत करेंगे तो उसका फल मिलेगा। आपको फल देने के लिए हमारे पास स्टाफ मौजूद है, आप फिक्र मत करिए। अगर कुछ कैसी कमी पेशी है तो आप सेक्रेटरी साहब मौजूद है, हमारे प्रिंसिपल साहब है, उसको पूर्ण करेंगे। अब और एक बात मैं बोलना चाहता हूँ, अभी जो सेकेंड ईयर हमारे 3 साल ही हुए हैं, ये हमारा प्रगति स्कूल से PU कॉलेज का स्टार्ट होने के, तो जो स्टूडेंट्स यहाँ से जो पास होके गए हुए हैं, मैं उनसे रिक्वेस्ट करता हूँ कि आप अपने स्टूडेंट्स को भी बताइए कि हमारा प्रगति स्कूल किस तरीके से है। क्योंकि यहाँ पे जो नया 1 ही साल हुआ था, जितना हम हाई मतलब एजुकेशन देने के लिए हमारे जो जुस्तजू कोशिश हमारे पूरे मेंबर्स जो है कोशिश कर रहे हैं, तो मैं इतना बोलते हुए 2 बात खत्म करता हूँ। Thank you, sir, for your great motivation to all the students. Now I would like to request Akhtar Pyare sir, President of Sri Sanjeev Kumar sir, Administrator of Deccan Education Society. Now I would like to request Akhtar Pyare sir for presidential speech. Respected President Govindraj Kaming, Honorable Members, Vice President, Administrator,
प्रिंसिपल, हेडमास्टर, प्यारे बच्चों, सिर्फ आपका 10 मिनट लेते हुए हम अपना प्रोग्राम खत्म कर देंगे अभी, ठीक है? भूख लग रही होगी शायद आपको भी, एक 10 मिनट तुम अग्री खत्म करना है जल्दी, 10 मिनट ओनली। तो हम लोगों ने अभी वेंकट रेड्डी सर ने तो आपको बताया अभी, कॉलेज की शुरुआत की थी 2022 में, जिसमें 19 जो है स्टूडेंट एडमिट हुए थे, जो जिनका कन्वोकेशन आपके सामने हुआ। ये 19 बच्चों में हमारे पास फिजिक्स के लिए जो है मुश्किल हो रही थी, बराबर? तकरीबन हर महीना जो है एक फिजिक्स के लेक्चर आते थे, फिर आप लोगों का जो है पुस्तक कंप्लेंट होता था, फिर हम उनको वापस भेजा देते। फिर एक दफा ऐसा हुआ, फिर एक कोई लेक्चर आए फिजिक्स के, कैसे एडमिनिस्ट्रेटर जी संजय कुमार, फिजिक्स के एक लेक्चर है, फिर कुछ बच्चे आए, सर पढ़ाते बहुत अच्छा है, बहुत जबरदस्त इंग्लिश में पढ़ा रहे सर, समझ में नहीं आ रहा, बहुत अच्छा पढ़ा रहे मगर समझ में नहीं आ रहा। तो इस तरह से हमारे पास जो है 8 जो है फिजिक्स के लेक्चर आके गए। इसके बाद हमारी कोशिश ये थी, भाई ये डिस्टर्बेंस बहुत होने लगा हमको, अब बच्चों को तो पास होना है पूरे, तो मैं जो है काबिल मुबारकबाद है हमारे प्रगति के कॉलेज के प्रिंसिपल और स्टाफ, इन 19 बच्चों को जो है पूरा को जो है पास कराने में कामयाब हो गए। ये एक अपने आप में एक जो है मैं समझता हूँ ट्रेजेडी बोलूं क्या इसको, ट्रेजेडी बोलूं क्या, अपने आप में ट्रेजेडी होगी बोल के बताऊं क्या इसको? तो एक बहुत बड़ा काम था, पूरे 19 के 19 बच्चे पास हो गए, जिसमें निर्मला जो है 570 जो टॉप करके ओनली 1 मार्क्स से जो है चूक गए, डिस्ट्रिक्ट यादगिरी डिस्ट्रिक्ट टॉप में ओनली 1 मार्क्स से। मैं जो है बहुत ही अप्रिशिएट करता हूँ। तो सारे 19 बच्चे हमारे पास जो है पास हो गए। ये स्कूल के जो कॉलेज के जो हमारे लेक्चरर्स हैं, इनको जो है इसका श्रेय जाता है। अभी नेक्स्ट जो है 23 में हमारे पास 93 स्टूडेंट जो है एडमिट हो गए। ओनली जो है 1 ईयर का जो हमारा जो डिफरेंस था, जो गैप था, वो उसका जो परसेंटेज था 10 गुना जो है बढ़ गया, 19 से जो है 100 हो गए हमारे पास। फिर 23 में हमारा जो टारगेट था, हमारा जो एडमिशन का जो परमिशन था, वो ओनली 80। उसके बाद फिर एक 20% स्टूडेंट का एडमिशन परमिशन लेके, उसके बाद जब 100 पहुंचने के लिए गए, हमको परमिशन नहीं मिला। इस तरह से हमको 30 या 40 जो है स्टूडेंट को वापस फेरना पड़ा। आपको शायद नहीं मालूम है सारी चीजें, ये प्रिंसिपल शिव कुमार रेड्डी को पता है, लक्ष्मण सर को पता है, महेश सर को पता है, सारे स्टाफ को, गोपाल रेड्डी को, महेश सर को, सबको पता है। तो हमारा जो पढ़ाने का जो सिस्टम है और हमारे मैनेजमेंट कमेटी है, ये कभी जो है सोचे नहीं खर्च के बारे में। हमने फर्स्ट ईयर ही जो है जब हमारा शुरू स्टार्ट हो गया, उस वक्त में हमने नीट के जो है फैकल्टीज को बुलाया। तो बच्चों को जहाँ तक बोलना पड़ा कि ये नीट के जो फैकल्टीज आ रहे अननेसेसरी जो है इन पे आप पैसा खर्च कर रहे, थोड़ा रोको इनको। हुआ ना ऐसा हमारे साथ, अननेसेसरी जो है ये थोड़ा इनको रोक दिया तो ठीक रहता, मगर हमने बच्चों की नहीं सुनी, उनको हम कंटिन्यू किए नीट के लेक्चर्स। तो आगे भी जो है हम इसी तरह नीट के जो है आपको हार्डली अक्टूबर से स्टार्ट करते थे, मैक्सिमम जो है आप सपोर्ट करें इसको। दूसरी बात रहा सवाल फीस का, हम ये बोले पेरेंट्स को तो ये फीस ये रखेंगे, आप थोड़ा हमको सपोर्ट करो, हम नीट के लेक्चर्स लाते, पहले आप नीट को हम बाद में जो है फीस देते, हम उसके लिए भी तैयार हो गए। तो क्योंकि हर कोई ये चाह रहा था पेरेंट्स के जो है पहले नीट आप देंगे, उसके बाद हम देखते हैं उसके बाद फीस क्या देते। तो इसके लिए हमारी कमेटी जो है कभी पीछे मुड़ के नहीं देगी, जितना भी खर्चा आप करो नीट की जो भी फैकल्टी से लेके आप, हम जरूर जो है पे करेंगे इसको, इसके बाद ही हम बात करेंगे। तो अभी आने वाले दिनों में
हम और जो है आपके टाइमिंग बढ़ा देंगे क्लासेस के बच्चों के, स्पेशली सेकेंड ईयर। अभी कितने बजे तक है? 5:30, 5, 6, 7:30 तक हम आपकी क्लासेस आगे आपको बढ़ा देते हैं। ये आपके पेरेंट्स के परमिशन लेने के बाद जो है कंपलसरी करते, क्योंकि आपको उसको टाइम देना पड़ता है। और दूसरी बात, आप लोग जो है जितने भी स्टूडेंट्स हैं आपस में जो है, अगर फर्स्ट ईयर या सेकेंड ईयर की जो स्टूडेंट है, अगर आप झगड़ा करेंगे एक दूसरे से, कंप्लेंट करेंगे, तो जो है प्रिंसिपल हमारे बहुत ठीक नहीं है, वो आपको जो है छोड़ देने। इसलिए आप जो है थोड़ा सीनियर का रेस्पेक्ट करना सीखो। रैगिंग वगैरह करने की ज़रूरत नहीं है हमारे पास। अगर आप सुने तो जो है सीधा आपको बाहर ही कर देते हो, वो हमारी भी सुनने वाले नहीं है, क्योंकि दिखने के लिए बहुत नरम है मगर आदमी अंदर से बहुत कड़क है। ऊपर से नरम अंदर से कड़क है। तो क्या भी ऐसे अननेसेसरी काम आप करने मत जाओ। आपको एक छोटा सा वाक़या बताते हुए मैं मेरी बात ख़त्म करता हूँ कि हमारी गुरमीत काल का एक लड़का जो है पीयूसी पास होगा, यहाँ से डॉक्टर बनने के लिए जो है एक कॉलेज में एडमिशन हो गया। तो वहाँ पहला साल था, इनकी रैगिंग हो गई। रैगिंग जो है इनकी कैसा भी बाथरूम में डाल के बंद कर दिया उनको। शाम में जो है बाथरूम में डाल के बंद कर दिया स्टूडेंट को। परेशान हो गया, पूरी रात निकल गई। सुबह होते ही जो है बाहर आया, जो बाथरूम में बकेट थी मेटल की, जो बंद करा था उसको सर पे मार दिया आके। सुबह होते सर जो है खुल गया, पूरा फ्रैक्चर हो गया सर। पूरा कॉलेज तमाम जो है परपकंडा हो गया। सभी पुलिस जो है आ गई, वहाँ पे बहुत सारे किस्से हो गए, क्योंकि गुस्सा ऐसी चीज़ें बर्दाश्त नहीं कर सकते। आखिरकार जो है मजबूरन उनको वो मेडिकल कॉलेज जो है छोड़ना पड़ा। छोड़ के वापस गुरमीत काल आया लड़का हो, आके फिर से यहाँ पे बीएससी जो है ज्वाइन कर लिया। उसके बाद एमएससी हो गया। उसके बाद हाँ नहीं, लक्ष्मण सर जो है ना, लक्ष्मण सर ही है वो, जो बहुत अच्छा होगा वहाँ पे जो है बकेट वो बहुत अच्छा होगा। उसको वहाँ पे मार दिया, हमको कॉलेज से निकाल दिया और हमको एक अच्छा लेक्चरर हमको भी मिला। तो बोलने का मतलब यह है, गुस्से को आप बर्दाश्त करना। गुस्से में आके ऐसा ऐसा काम करेंगे आप, तो यह है आपके लिए ठीक नहीं रहता। लकीली कोई काम अच्छे होते हैं, कोई काम ज़्यादा खराब भी हो जाते हैं। तो मैं फिर एक बार निर्मला को जो है बहुत बहुत मैं बधाई देता हूँ कि वो जो है हमारे यहाँ टॉप किए। इसके बाद एक छोटा एक शेर बोलते मैं अपनी बात खत्म करता हूँ। मंजिलें उन्हीं को मिलती है जिनके सपनों में जान होती है। मंजिलें उन्हीं को मिलती है जिनके सपनों में जान होती है। पंखों से कुछ नहीं होता, पंख समझते हैं? पंखों से कुछ नहीं होता, हौसलों से उड़ान होती है। मैं फिर एक बार मुझे बोलने का जो है मौका दिया गया, मैं फिर एक बार जो है आप सबका जो है शुक्र अदा करते हुए मैं अपनी जगह देता हूँ। थैंक यू। Thank you, sir, for your best inspiration. Feelings aren't right or wrong. Feelings aren't good or bad. Feelings are just memories. People may forget you, what you say, but they never forget what you feel. Now I would request to Shri Ashapa sir, Kannada lecturer of our college, to express the vote of thanks. ಎರಡು ಸಾವಿರದ 24-25ನೇ ಸಾಲಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರಿಂದ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭ. ಈ ಒಂದು ಸ್ವಾಗತ ಸಮಾರಂಭಕ್ಕೆ ಆಗಮಿಸಿರುವಂತ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ
ನಮ್ಮ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಗೋವಿಂದರಾಜ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ಕಾಲೇಜಿನ ಪರವಾಗಿ ತುಂಬಿರುವ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತ ಇಸ್ಮಾಯಿಲ್ ಪ್ಯಾರೇಸ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ಕಾಲೇಜಿನ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳಾಗಿರುವಂತ ಅಖ್ತರ್ ಪ್ಯಾರೇಸ್ ಸರ್ ಅವರು ಕೂಡ ಈ ವೇದಿಕೆಯ ಪರವಾಗಿ ಕಾಲೇಜಿನ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ಕಾಲೇಜಿನ ಆಡಳಿತ ಅಧಿಕಾರಿಗಳಾಗಿರುವಂತ ಶ್ರೀ ಸಂಜೀವ್ ಕುಮಾರ್ ಚಂದಾಪುರ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ಕಾಲೇಜಿನ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ಕಾಲೇಜಿನ ಸದಸ್ಯರು ಆಗಿರುವಂತ ಮೊಹಮ್ಮದ್ ಸಿರಾಜ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ಕಾಲೇಜಿನ ಪರವಾಗಿ ತುಂಬ ಹೃದಯ ವಂದನೆಗಳನ್ನು ಸಲ್ಲಿಸುತ್ತೇವೆ.